ಬಂಧಗಳನುಭವ ರೋಗಗಳೆಲ್ಲವ ನೀಗಿಸುವ ಮಿಠಾಯಿ ನಂದತನಯ ಗೋವಿಂದನ ಭಜುದಾನಂದವಾದ ಮಿಠಾಯಿ ಮಿಠಾಯಿ ದಧಿಕೃತ ಕ್ಷೀರಗಳಿಗಿಂತಲೂ ಬಲು ಅಧಿಕವಾದ ಮಿಠಾಯಿ ದಧಿಕೃತ ಕ್ಷೀರಗಳಿಗಿಂತಲೂ ಬಲು ಅಧಿಕವಾದ ಮಿಠಾಯಿ ಕದಳಿ ದ್ರಾಕ್ಷಿ ಖರ್ಜೂರ ರಸಗಳ ಕದಳಿ ದ್ರಾಕ್ಷಿ ಖರ್ಜೂರ ರಸಗಳ ಮೀರಿಸುವ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಮಿಠಾಯಿ ಪಂಚಭಕ್ಷಗಳ ಷಡ್ರಸಾನ್ನಗಳ ಮಿಂಚಿದಂಥ ಮಿಠಾಯಿ ಪಂಚಭಕ್ಷಗಳ ಷಡ್ರಸಾನ್ನಗಳ ಮಿಂಚಿದಂಥ ಮಿಠಾಯಿ ಕಂಚೀಶನೇ ರಕ್ಷಿಸೋ ಎಂದು ಅಂಜಿಕೆ ಬಿಡಿಪ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಮಿಠಾಯಿ ಜಪ ತಪ ಸಾಧನಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ ಜಪ ತಪ ಸಾಧನಗಳಿಗಿಂತಲೂ ಬಹು ಅಪರೂಪದ ಮಿಠಾಯಿ ಜಿಪುಣಮತಿಗಳಿಗೆ ಸಾಧ್ಯವಿಲ್ಲದಿಗ ಜಿಪುಣಮತಿಗಳಿಗೆ ಸಾಧ್ಯವಿಲ್ಲದಿಗ ಪುರಂದರ ವಿಠಲ ಮಿಠಾಯಿ ಪುರಂದರ ವಿಠಲ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಬಂಧಗಳನುಭವ ರೋಗಗಳೆಲ್ಲವ ನೀಗಿಸುವ ಮಿಠಾಯಿ ನಂದತನಯ ಗೋವಿಂದನ ಭಜಿಪುದಾನಂದವಾದ ಮಿಠಾಯಿ ಮಿಠಾಯಿ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ
ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತೆ. ವಿಶ್ವವ್ಯಾಪಿಯಾಗಿ ಅನವರತವೂ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಜ್ಯೋತಿರ್ಮಯರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 79ನೇ ಕುಸುಮವನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಧ್ಯಾನ ಯೋಗವೆಂಬ ಶೀರ್ಷಿಕೆಯ 6ನೇ ಅಧ್ಯಾಯದ 40ನೇ ಶ್ಲೋಕದಿಂದ ಆರಂಭಿಸಿ ಮುಂದುವರೆದ ಪಾಠ. ಈ ಹಿಂದಿನ ಪಾಠದಲ್ಲಿ ಅರ್ಜುನ ಅವನ ಮನಸ್ಸಿಗೆ ಹುಟ್ಟುಕೊಂಡಂತಹ ಒಂದು ಪ್ರಶ್ನೆಯನ್ನು ಕೇಳಿದ ಸಂದರ್ಭವನ್ನು ಭಾವಿಸಿದ್ದೇವೆ. ಶ್ರದ್ಧೆ ಇದೆ, ಆದರೆ ಪ್ರಯತ್ನವಿಲ್ಲ. ಈ ಕಾರಣದಿಂದ ಯೋಗ ಮಾರ್ಗದಲ್ಲಿ ಎಲ್ಲೋ ಒಂದು ಸಂದರ್ಭದಲ್ಲಿ ಭ್ರಷ್ಟನಾಗಿಬಿಡ್ತಾನೆ ಒಬ್ಬ ಅಂತಾದರೆ ಅವನಿಗೆ ಮುಂದಕ್ಕೆ ಗತಿ ಏನು ಅಂತ ಪ್ರಶ್ನೆ. ಶ್ರದ್ಧೆ ಅಂದರೆ ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯಬುದ್ಧ್ಯವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತೂಪಲಭ್ಯತೆ. ಯಾವ ಸೃಷ್ಟಿ ಸಹಜವಾದ ವಿದ್ಯೆಯಾಗಿ ವಿಕಾಸವಾದ ವೇದವುಂಟೋ ಅದೇ ಮೂಲತಃ ಶಾಸ್ತ್ರ. ಆ ವೇದ ಕೊಡ್ತಾ ಇರುವ ಆದೇಶದ ಬಗ್ಗೆ, ಅದೇ ರೀತಿಯಲ್ಲಿ ಅದೇ ತತ್ವಾರ್ಥವನ್ನು ಬೋಧಿಸುವ ಗುರುವಿನ ಬಗ್ಗೆ, ಗುರುವಿನ ವಾಕ್ಯದ ಬಗ್ಗೆ, ಇದು ಸತ್ಯ, ಇದು ಪರಿಪೂರ್ಣವಾಗಿ ಭರವಸೆ ಇಡೋದಕ್ಕೆ ಯೋಗ್ಯವಾದದ್ದು ಅನ್ನೋ ಮನಸ್ಸಿನಿಂದ ಭಾವಿಸೋದಾದರೆ ಅದಕ್ಕೆ ಶ್ರದ್ಧಾ ಎಂಬುದಾಗಿ ಕರೀತಾರೆ. ಒಬ್ಬನಿಗೆ ಶ್ರದ್ಧೆ ಇದೆ, ಆದರೆ ಪುರುಷ ಪ್ರಯತ್ನ ನಡೀಲಿಲ್ಲ. ಯಾಕೆ ಅನ್ನೋ ಬಗ್ಗೆ ಈ ಹಿಂದಿನ ಪಾಠದಲ್ಲಿ ಪಾತಂಜಲ ಯೋಗಸೂತ್ರದಲ್ಲಿ ಹೇಳಿರುವ ಮಾತನ್ನು ಭಾವಿಸಿದ್ದೇವೆ. ವ್ಯಾಧಿ, ಸ್ತ್ಯಾನ, ಸಂಶಯ, ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಆರಬ್ಧ ಭೂಮಿಕತ್ವ ಎಂಬುದಾಗಿ ಅನೇಕ ಬೇರೆ ಬೇರೆ ಕಾರಣಗಳಿಂದ ಒಬ್ಬನಿಗೆ ವಿಘ್ನಗಳು ಬಂದು ಅಭ್ಯಾಸ ನಿಂತು ಹೋಗ್ಬೋದು. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಪ್ರಭುವಿನ ಸಮಾಧಾನ ಏನು ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕಾಗಿದೆ. ಪಾರ್ಥ ನೈವೇಹ ನಾಮುತ್ರ ವಿನಾಶಃ ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯೋಗಭ್ರಷ್ಟನಾದವನಿಗೆ ಎಲ್ಲೂ ನಾಶವಿಲ್ಲ. ಯಾರೇ ಒಬ್ಬ ಒಂದು ಶುಭ ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಆದರೆ ಅವನಿಗೆ ದುರ್ಗತಿ ಎಲ್ಲೂ ಸಿಕ್ಕೋಲ್ಲ ಅಂತ ಮೊದಲಿಗೆ ಒಂದು ಭರವಸೆಯ ಆಶ್ವಾಸನೆಯ ಮಾತನ್ನು ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಮುಟ್ಟಿಸ್ತಾ ಇದ್ದಾನೆ. ಪಾರ್ಥ, ಎಲೆ ಅರ್ಜುನ, ಇಹ ಈ ಲೋಕದಲ್ಲೂ, ಅಮುತ್ರ ಆ ಪರಲೋಕದಲ್ಲೂ, ತಸ್ಯ ಅವನಿಗೆ ಅಂದರೆ ಯೋಗಭ್ರಷ್ಟನಾದವನಿಗೆ ವಿನಾಶವೆಂಬುದು ನೈವಿದ್ಯತೆ ಇರುವುದಿಲ್ಲ, ಅವನು ನಷ್ಟ ಆಗಲ್ಲ ಅಂತ. ಏಕೆಂದರೆ ತಾತ, ಇಲ್ಲಿ ಕುಮಾರನೇ, ಕಲ್ಯಾಣಕೃತ್ ಕಶ್ಚಿತ್, ಕಲ್ಯಾಣ ರೂಪವಾದ ಕರ್ಮವನ್ನು ಆಚರಣೆ ಮಾಡುವಂತಹ ಯಾರೊಬ್ಬನೂ ಸಹ
ಶುಭವಾದ ಕರ್ಮವನ್ನು ಆಚರಿಸುವ ಯಾವನೇ ಒಬ್ಬ ವ್ಯಕ್ತಿಯೂ ಸಹ ದುರ್ಗತಿಯನ್ನು ನಗಚ್ಚತಿ ಹೊಂದೋಲ್ಲ. ಅದರಿಂದ ಇಲ್ಲಿ ಭಯಪಡಬೇಕಾದ ವಿಷಯ ಇಲ್ಲ ಅಂತ. ಯೋಗ ಮಾರ್ಗದಲ್ಲಿ ಎಷ್ಟೋ ದೂರ ಸಾಗದ ಅಂದರೆ ಅಷ್ಟು ಪುಣ್ಯಕರ್ಮವನ್ನು ಮಾಡದ ಅಂತಲೇ ಅರ್ಥ. ಭಾರತೀಯವಾದ ಋಷಿ ಮಹರ್ಷಿಗಳು ಹೇಳಿರುವ ಎಲ್ಲ ವೇದೋಕ್ತವಾದ ಕರ್ಮಗಳಲ್ಲೂ ಸಹ ಯೋಗವೆಂಬುದು ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಭಾರತೀಯವಾದ ಎಲ್ಲ ವಿದ್ಯೆಗಳಲ್ಲೂ ಯೋಗವೆಂಬುದು ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಬೆನ್ನು ಮುಳಿಯಂತ ಇದೆ. ಇಜ್ಯಾಚಾರ ದಮಾಹಿಂಸಾ ದಾನ ಸ್ವಾಧ್ಯಾಯ ಕರ್ಮಣ ಅಯಂತು ಪರಮೋ ಧರ್ಮ ಯದ್ಯೋಗೇನ ಆತ್ಮದರ್ಶನಂ. ಮಹರ್ಷಿಗಳ ಮಾತು. ಇಜ್ಯ ಯಾಗ, ಆಚಾರ, ಶುದ್ಧಿಗಾಗಿ ಇಟ್ಕೋಬೇಕಾಗಿರುವಂಥ ನಾನಾ ಉಪಾಯಗಳು, ದಮ, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ಹತೋಟಿಲಿಟ್ಕೊಳ್ಳೋದು, ಅಹಿಂಸಾ, ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಹಿಂಸೆಯನ್ನು ಮಾಡದೇ ಬದುಕುವಂತಹ ಒಂದು ಆದರ್ಶವಾದ ನೀತಿ, ಸ್ವಾಧ್ಯಾಯ, ಅದೇ ರೀತಿಯಲ್ಲಿ ತಮ್ಮ ವೇದಶಾಖೆ ಅಥವಾ ವಿದ್ಯಾಶಾಖೆ ಅದನ್ನು ನಿರಂತರವಾಗಿ ಸಾಧನೆ ಮಾಡ್ಕೊಂಡು ಹೋಗೋದು. ಇದೆಲ್ಲದರ ಮಧ್ಯೆಯಲ್ಲೂ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದರೆ ಅಯಂತು ಪರಮೋ ಧರ್ಮ, ಇದೇ ಅತ್ಯಂತ ಶ್ರೇಷ್ಠವಾದ ಧರ್ಮ. ಯಾವುದು ಅಂತ ಕೇಳಿದರೆ ಯೋಗೇನ ಆತ್ಮಸಾಧನಂ, ಯೋಗ ವಿದ್ಯೆಯನ್ನು ಬಳಸ್ಕೊಂಡು ಆತ್ಮಸಾಧನೆ ಮಾಡೋದೇನಿದೆ ಅದೇ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ. ಹಾಗೆ ಆ ಮಾತನ್ನು ಧರ್ಮಜ್ಞರೇ, ಯಾರು ನಾನಾ ವೇದೋಕ್ತವಾದ ಕರ್ಮಗಳನ್ನು ನಿರೂಪಣೆ ಮಾಡ್ತಾಯಿದ್ರು ಅಂತಹ ಮಹರ್ಷಿಗಳೇ ಇದು ಎಲ್ಲದರಲ್ಲೂ ಸಾರಿಷ್ಠವಾಗಿರುವಂಥದ್ದು ಯೋಗವಿದ್ಯೆಯಪ್ಪ. ಆದ್ದರಿಂದ ಯೋಗವಿದ್ಯೆಯನ್ನು ಉಪಾಸನೆ ಮಾಡ್ಕೊಂಡು ಹೋಗೋದಾದರೆ ಎಲ್ಲವೂ ಅದರಲ್ಲಿ ಗತಾರ್ಥ ಆಯಿತು ಅನ್ನೋ ಮಾತನಾಡ್ತಾರೆ. ಹಾಗಂದು ಮಾತ್ರಕ್ಕೆ ವೈದಿಕವಾದ ಕರ್ಮಗಳ ಅವಶ್ಯಕತೆ ಇಲ್ಲ ಅನ್ನೋ ನಿರ್ಣಯಕ್ಕೆ ಹೋಗಬಾರದು. ಕಾರಣ ದೇಹೇಂದ್ರಿಯ ಮನೋಬುದ್ಧಿಗಳು ಪಳಗಬೇಕಾದರೆ ಅವೆಲ್ಲದರ ಅವಶ್ಯಕತೆಯೂ ಇರುತ್ತೆ. ಕೇವಲ ಮನಸ್ಸೊಂದು ಪಳಗಿದ್ರೆ ಆ ಮನಸ್ಸಿನ ಭೂಮಿಕೆಯಲ್ಲಿ ಆನಂದಾನುಭವವನ್ನು ಯೋಗಿಯಾದವನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಆ ಆನಂದಾನುಭವ ಇಂದ್ರಿಯಗಳಲ್ಲಿ, ಮನೋಬುದ್ಧಿಯಲ್ಲಿ, ದೇಹದಲ್ಲಿ ತುಂಬಿ ಸಂಪೂರ್ಣವಾಗಿ ಹರಿದು ಲೋಕವನ್ನೆಲ್ಲ ಪಾವನವಾಗಿ ಮಾಡಬೇಕಾದ್ರೆ ಆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ನಾನಾ ರೂಪದಲ್ಲಿ ತೊಡಗಬೇಕಾಗತ್ತೆ. ಹಾಗೆ ತೊಡಗೋದಕ್ಕೆ ಬೇಕಾಗುವಂತಹ ಉತ್ಕೃಷ್ಟವಾದ ಒಂದು ಕರ್ಮ ಮಾರ್ಗವನ್ನು, ಯಾವ ಕರ್ಮ ಮಾರ್ಗವನ್ನು ಅವಲಂಬಿಸಿದರೆ ಕೊನೆಯಲ್ಲಿ ಜ್ಞಾನೇ ಪರಿಸಮಾಪ್ಯತೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಸಾರ್ತಾನೋ ಅಂತಹ ಜ್ಞಾನದಲ್ಲೇ ಹೋಗಿ ನೆಲೆ ನಿಲ್ಲೋಕ್ಕಾಗುತ್ತೋ ಅಂತಹ ಕರ್ಮಗಳನ್ನು ಅನುಗ್ರಹಿಸಿಕೊಟ್ಟಾಗ ಅದನ್ನು ಆಚರಣೆ ಮಾಡಬೇಕಾದ ಭಾಗ ಇದೆ. ಆದರೆ ಯಾವುದೋ ಸಂದರ್ಭದಲ್ಲಿ ತರತಮ ಭಾವದಿಂದ ಯಾವುದಕ್ಕಿಂತ ಯಾವುದು ಶ್ರೇಷ್ಠ, ಯಾವುದನ್ನು ಮಾಡೋಕ್ಕೆ ಆಗೋದೇ ಇಲ್ಲ ಅಂತಂದರೆ ಯಾವುದನ್ನು ಮಾಡಿದ್ರೆ ದೋಷ ಬರೋಲ್ಲ ಅಂತನೋ ಮಾತನ್ನು ಹೇಳಬೇಕಾದ ಸಂದರ್ಭ ಬಂದಾಗ ಯೋಗ ಅತ್ಯಂತ ಮುಖ್ಯಪ್ಪ ಅನ್ನೋ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅಂತ ತಗೋಬೇಕಾಗುತ್ತೆ. ಹೀಗೆ ಯೋಗ ಮಾರ್ಗದಲ್ಲಿ ಸಾಗ್ತಾ ಇದ್ದಾನೆ ಅಂತಂದರೆ ಅವನು ಮಧ್ಯದಲ್ಲಿ ಭ್ರಷ್ಟನಾದರೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲವನ್ನು ಕಳ್ಕೊಳ್ಳಲ್ಲ, ನಾಶ ಆಗೋಲ್ಲ ಅವನು ಅಂತ. ನಾಶ ಆಗೋಲ್ಲ ಅನ್ನೋದಕ್ಕೆ ಅರ್ಥ ಸತ್ತೋಗಲ್ಲ ಅಂತ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇಲ್ಲ. ಹುಟ್ಟು ಸಾವು ಸಹಜವಾಗಿರುತ್ತೆ. ಯೋಗ ಭ್ರಷ್ಟನಾದ ಅಂತ ಆದಾಗ ಇನ್ನೊಂದು ಜನ್ಮ ಎತ್ತಬೇಕಾಗಿ ಬರ್ಬೋದು. ಯಾವ ತರಹದ ಜನ್ಮ ಎತ್ತುತ್ತಾನೆ ಅಂತ ವಿಷಯ ಆಲೋಚನೆ ಮಾಡಿದ್ರೆ ಕೀಳು ಜನ್ಮನ ಎತ್ತೋಲ್ಲ ಅಂತ. ಯಾವ ಜನ್ಮಕ್ಕಿಂತ ಕೀಳು ಜನ್ಮ ಎತ್ತೋಲ್ಲ ಅಂದರೆ ಈಗ ಮನುಷ್ಯ ಜನ್ಮ ಎತ್ತಾಗಿದೆ. ಇಲ್ಲಿ ಯೋಗ ಅಭ್ಯಾಸವನ್ನು ಮಾಡ್ಕೊಂಡು ಹೋಗಿದ್ದಾಗಿದೆ ಗುರುವನ್ನು ಅವಲಂಬಿಸಿ. ಈಗ ಇದಕ್ಕಿಂತ ಕೆಳಗಡೆ ಜನ್ಮ ಅಂತಂದರೆ ಏನು ಅಂತ ಕೇಳಿದ್ರೆ ಕ್ರಿಮಿಕೀಟಗಳ ಜನ್ಮ, ಸರೀಸೃಪಗಳ ಜನ್ಮ, ಪ್ರಾಣಿ ಪಕ್ಷಿಗಳ ಜನ್ಮ, ಅದಕ್ಕಿಂತಲೂ ಪೂರ್ವದಲ್ಲಿ ವನಸ್ಪತಿಗಳ ಜನ್ಮ. ಹೀಗೆ ತೆಗೆದುಕೊಂಡ್ರೆ ಇವೆಲ್ಲ ಒಂದು ದೃಷ್ಟಿಯಿಂದ ಕೀಳು ಜನ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ಮಾತಾಡೋದು ಕೂಡಲೇ ವೃಕ್ಷ ವನಸ್ಪತಿಗಳನ್ನು ಕೀಳಾಗಿ ನೋಡ್ತಾ ಇದ್ದೀರಿ, ಕ್ರಿಮಿಗಳನ್ನು, ಕೀಟಗಳನ್ನು ಕೀಳಾಗಿ ನೋಡ್ತಾ ಇದ್ದೀರಿ, ಸರೀಸೃಪಗಳನ್ನು, ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೀಳಾಗಿ ನೋಡ್ತಾ ಇದ್ದೀರಿ ಅಂತ ಅಂದ್ಕೋಬಾರ್ದು.
ಒಂದು ಅತ್ಯದ್ಭುತವಾದ ಯೋಗದ ಅನುಭವ ಪಡೆದು ಜ್ಞಾನಿಯಾಗಿ ಮೋಕ್ಷವನ್ನು ಪಡಿಬೇಕಾದ್ರೆ ಯಾವ ಶರೀರದಲ್ಲಿ ಸಾಧ್ಯ ಅನ್ನೋ ದೃಷ್ಟಿಯಿಂದ ಆಲೋಚನೆ ಮಾಡ್ತಾ ಹೊರಟಾಗ ವೃಕ್ಷ ವನಸ್ಪತಿಗಳಿಂದ ಕ್ರಿಮಿಕೀಟಗಳು ಶ್ರೇಷ್ಠವಾದದ್ದು ಒಂದು ಮಟ್ಟಕ್ಕೆ. ಕಾರಣ ಅವುಗಳಲ್ಲಿ ಚಲನವಲನಗಳಿಗೆ ಅವಕಾಶ ಇದೆ, ಬುದ್ಧಿಯನ್ನು ಪ್ರಯೋಗ ಮಾಡೋದಕ್ಕೆ ಅವಕಾಶ ಇದೆ. ಹೀಗೆ ಆಲೋಚನೆ ಮಾಡ್ತಾ ಹೊರಟಾಗ ಒಂದಕ್ಕಿಂತ ಒಂದು ಶ್ರೇಷ್ಠವಾದದ್ದೇ ಆಗುತ್ತೆ. ಅದು ಅತ್ಯಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಮಾನವ ಜನ್ಮ. ಆದ್ದರಿಂದ ಕೀಳು ಜನ್ಮಕ್ಕೆ ಇಳಿದು ಹೋಗೋಲ್ಲ ಅಂತ. ಕೀಳು ಜನ್ಮಕ್ಕೆ ಇಳಿದು ಹೋಗೋದು ಉಂಟೆ ಅಂದರೆ ಪಾಪಕರ್ಮಗಳನ್ನು ಮಾಡಿದ್ರೆ ಕೀಳು ಜನ್ಮಕ್ಕೆ ಹೋಗೋದು ಅದು ನಿಶ್ಚಿತ. ಅನೇಕ ಪಾಪಕರ್ಮಗಳ ಬಗ್ಗೆ ಪರಿಚಯ ಕೊಡುವಾಗ ಈ ಪಾಪಕರ್ಮ ಮಾಡಿದ್ರೆ ಕಾಗಿಯಾಗಿ ಹುಟ್ಟುತ್ತಾನೆ, ಈ ಪಾಪಕರ್ಮ ಮಾಡಿದ್ರೆ ಸರ್ಪವಾಗಿ ಹುಟ್ಟುತ್ತಾನೆ, ಈ ಪಾಪಕರ್ಮ ಮಾಡಿದ್ರೆ ಕ್ರಿಮಿಕೀಟಗಳ ಆಗಿ ಹುಟ್ಟುತ್ತಾನೆ. ಹೀಗೆ ನಾನಾ ರೀತಿಯಾದ ಪಾಪಕರ್ಮಗಳ ಫಲವನ್ನು ಹೇಳಿರುವಂಥದ್ದುಂಟು. ಆದರೆ ಇವನೊಂದು ಆತ್ಮಕಲ್ಯಾಣಕ್ಕಾಗಿ ನಿರಂತರ ಪ್ರಯತ್ನ ಪಡ್ತಾ ಇರೋ ವ್ಯಕ್ತಿ ಯೋಗ ಸಾಧಕ ಅಂದರೆ. ಆ ಆತ್ಮಕಲ್ಯಾಣದ ಹಿಂದ್ಗಡೆಗೆ ಇಂದ್ರಿಯ ಕಲ್ಯಾಣವೂ ಇದೆ, ಲೋಕ ಕಲ್ಯಾಣವೂ ಇದೆ. ಅಂಥ ಅದ್ಭುತವಾದ ಕಾರ್ಯ ಅದು. ಅಂಥ ಮಹಾ ಕಾರ್ಯವನ್ನು ಮಾಡೋಕ್ಕೆ ಹೊರಟಾಗ ಅವನು ಯಾತಕ್ಕೋಸ್ಕರ ಕೆಳಜನ್ಮಕ್ಕೆ ಹೋಗ್ತಾನೆ? ಖಂಡಿತವಾಗಿ ಹೋಗೋ ಸಂದರ್ಭವೇ ಇಲ್ಲ. ಇನ್ನು ಮಾನವನಾಗೆ ಹುಟ್ಟಿದ, ಆದರೆ ಮಾನವನಾಗಿ ಹುಟ್ಟಿದಾಗಲೂ ಅಲ್ಲೂ ಏನಾದರೂ ಅಕಸ್ಮಾತ್ ತರತಮ ಭಾವದಲ್ಲಿ ಯೋಚನೆ ಮಾಡುವಾಗ ಒಂದು ಕೆಳ ಜನ್ಮ ಅನ್ನೋ ರೀತಿಯಲ್ಲಿ ಕರೆಯೋದಕ್ಕೆ ಅವಕಾಶ ಆದರೆ, ಅಂದರೆ ಉದಾಹರಣೆಗೆ ಹುಟ್ಟಿದಾನೆ ಒಂದು ಕಡೆಯಲ್ಲಿ, ಆದರೆ ಬುದ್ಧಿ ಭ್ರಂಶ ಆಗಿಬಿಟ್ಟಿದೆ. ಹುಟ್ಟುವಾಗಲೇ ಬುದ್ಧಿ ಮಸುಕು, ಯಾವ ವಿಷಯನೂ ಅರ್ಥನೇ ಮಾಡ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಹುಟ್ಟುವಾಗಲೇ ಇನ್ಯಾವುದೋ ಅಂಗವೈಕಲ್ಯ ಹುಟ್ಟುಬಿಟ್ಟಿದೆ ಅವನಿಗೆ ಸಂಪೂರ್ಣವಾಗಿ. ಹುಟ್ಟುವಾಗಲೇ ವಿದ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ದೇಹ ಮನಸ್ಸಿನ ಸ್ಥಿತಿ ಬಂದುಬಿಟ್ಟಿದೆ. ಹಾಗಾದಾಗ ಅದನ್ನೇನಂತ ಕರಿಬೇಕು? ಹಿಂದಿನ ಜನ್ಮದಲ್ಲಿ ಯೋಗ ಸಾಧನೆ ಮಾಡಿದ್ದಾನೆ ಅಂದರೆ ಅವನಿಗೆ ಮನಸ್ಸು ಚೆನ್ನಾಗಿದೆ, ಬುದ್ಧಿ ಚೆನ್ನಾಗಿದೆ, ದೇಹ ಚೆನ್ನಾಗಿದೆ, ಅನೇಕ ಅನುಕೂಲತೆಗಳಿಂದ ಬೆಳಗಿದಾನವನು. ಅಂಥ ವ್ಯಕ್ತಿ ಅದಕ್ಕಿಂತ ಕೆಳಗಿರುವಂತಹ ಮಾನವ ಜನ್ಮವನ್ನೂ ಸ್ವೀಕರಿಸೋದಿಲ್ಲ. ಅಂದರೆ ಉತ್ಕೃಷ್ಟವಾದ ಮಾನವ ಜನ್ಮವನ್ನೇ ಸ್ವೀಕರಿಸ್ತಾನೆ ಅನ್ನೋದು ತಾತ್ಪರ್ಯ. ಇಲ್ಲಿ ಪ್ರಸ್ತುತದಲ್ಲಿ ದುರ್ಗತಿಯನ್ನು ಹೊಂದೋಲ್ಲ ಅನ್ನೋ ವಿಷಯವನ್ನು ತಗೋಬೇಕು. ದುರ್ಗತಿ ಅನ್ನೋದಕ್ಕೆ ಪ್ರಧಾನವಾಗಿ ನೀಚ ಜನ್ಮ ಅಂತ ತಗೋಬೇಕು. ಅದೇ ವಿಷಯದಲ್ಲಿ ಮುಂದೆ ಮಾತು ಬರುತ್ತೆ ಶ್ರೀಕೃಷ್ಣ ಪ್ರಭುವಿನ, ಅಲ್ಲಿ ಅದನ್ನ ಅನುಸಂಧಾನ ಮಾಡೋಣ. ಇನ್ನು ನಹಿ ಕಲ್ಯಾಣಕೃತ್ ಕಶ್ಚಿತ್, ಕಲ್ಯಾಣ ಅಂದರೆ ಶುಭ ಅಂತ ಅರ್ಥ. ಶ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಭಾವುಕಂ ಭವಿಕಂ ಭವ್ಯಂ ಕುಶಲಂ ಕ್ಷೇಮಂ ಇತ್ಯಾದಿಯಾಗಿ ಅನೇಕ ಪದಗಳನ್ನು ನಾವು ಕೇಳ್ತೇವೆ. ಅಂದರೆ ತನ್ನ ದೇಹೇಂದ್ರಿಯ ಮನಸ್ಸು ಬುದ್ಧಿಗಳು ಸಾರ್ಥಕ ಆಗಬೇಕು, ಲೋಕಕ್ಕೂ ತನ್ನ ಬದುಕು ಸಹಕಾರ ಕೊಡುವಂತೆ ಇರಬೇಕು, ಲೋಕಕ್ಕೂ ಅದು ಹಿತವನ್ನು ಕೋರುವಂತಹದ್ದಾಗಿರಬೇಕು. ಹಾಗಿರುವಂತಹ ಯಾವ್ಯಾವ ರೀತಿಯಾದಂಥ ಕಾರ್ಯಗಳುಂಟೋ ಅದೆಲ್ಲವೂ ಕೂಡ ಕಲ್ಯಾಣ ಕರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ. ಸಾಮಾನ್ಯವಾದ ಭಾಷೆಯಲ್ಲಿ ಶುಭ ಕರ್ಮ ಅಂತ ಇಟ್ಕೋಬೋದು. ಕಲ್ಯಾಣ ಅನ್ನೋ ಶಬ್ದ ಇವತ್ತು ವಿವಾಹ ಅನ್ನೋ ಅರ್ಥದಲ್ಲಿ ಪ್ರಯುಕ್ತವಾಗಿದೆ. ಅದಕ್ಕೆ ಕಾರಣ ವಿವಾಹ ಮೂಲವಾಗಿ ಎಲ್ಲ ವ್ಯವಹಾರ ಹುಟ್ಕೊಳ್ಳುತ್ತೆ. ವಿವಾಹ ಮೂಲೋ ವ್ಯವಹಾರ ಅಂತ. ಆ ವಿವಾಹ ಮೂಲವಾಗಿ ಹುಟ್ಕೊಳ್ಳೋ ಎಲ್ಲ ವ್ಯವಹಾರಗಳು ಮುಂದಕ್ಕೆ ಕಲ್ಯಾಣಕರವಾದಂತಹ ವ್ಯವಹಾರಗಳೇ ಆಗಿದೆ. ಅದರಿಂದ ಸಕಲ ಕಲ್ಯಾಣಗಳ ಮೂಲವಾಗಿರುವಂಥ ವಿವಾಹವನ್ನು ಕಲ್ಯಾಣ ಅನ್ನೋ ಶಬ್ದದಿಂದ ಕರೆದ್ರೆ ಅದರಲ್ಲೊಂದು ಔಚಿತ್ಯ ಇದೆ. ಅದರ ವಿವಾಹ ಒಂದೇ ಅಲ್ಲ ಕಲ್ಯಾಣ, ಅಲ್ಲಿ ಮುಂದಕ್ಕೆ ಹುಟ್ಟುವಂತಹ ನಾನಾ ರೀತಿಯಾದಂಥ ಗೃಹಸ್ಥ ಜೀವನದ ನಡೆನುಡಿಗಳು ಏನಿದೆ ಅದಷ್ಟೂ ಕೂಡ ಕಲ್ಯಾಣ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂತಹ ಶುಭ ಕರ್ಮಗಳನ್ನು ಹೇಳುವಾಗ ಎರಡು ವಿಭಾಗ ಮಾಡಿ ಹೇಳ್ತಾರೆ. ಇಷ್ಟ ಆಪೂರ್ತ ಎಂಬುದಾಗಿ. ಇಷ್ಟ ಅಂದರೆ ಅಗ್ನಿಹೋತ್ರಂ ತಪಃ ಸತ್ಯಂ ವೇದಾನಾಂಚ ಅರ್ಥಪಾಲನಂ ಆತಿಥ್ಯಂ ವೈಶ್ವದೇವಂಚ ಇಷ್ಟಮಿತ್ಯಭಿಧೀಯತೆ. ಇಷ್ಟ ಅಂದರೆ ಭಗವತ್ ಪ್ರೀತಿಕರವಾದ ಯಜ್ಞರೂಪವಾದ ಕರ್ಮ ಅಂತ. ಯಾವ್ಯಾವ ಕರ್ಮಗಳನ್ನು ಮಾಡಿದಾಗ
ನಮ್ಮ ಮೈ ಮನಸ್ಸಲ್ಲಿ ತುಂಬಿಕೊಂಡಿರುವಂತಹ ದೇವತೆಗಳಿದ್ದಾರೋ, ನಮ್ಮ ಸುತ್ತಮುತ್ತಲು ಬೆಳಗ್ತಾ ಇರೋ ದೇವತೆಗಳಿದ್ದಾರೋ ಅವರಿಗೊಂದು ಸಂತೋಷ ಉಂಟಾಗುತ್ತೆ. ನಾವು ಈತನಿಗೆ ಯಾವ್ಯಾವ ರೀತಿಯಾದಂಥ ಸೌಲಭ್ಯವನ್ನು ಒದಗಿಸಿಕೊಟ್ಟವೋ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೋತಾ ಇದ್ದಾನೆ, ಭಲೆ ಅಂತ ಅನಿಸೋ ತರಹ ಆಗುತ್ತೆ. ಹಾಗಾಗೋಕ್ಕೆ ಕಾರಣವಾಗಿರುವಂತಹ ಏನೇನು ಕರ್ಮಗಳಿದೆಯೋ ಅಷ್ಟೂ ಕೂಡ ಯಜ್ಞ ಎಂಬ ಪದದಿಂದ ಕರೆಯಲ್ಪಡುತ್ತೆ. ಅಗ್ನಿಹೋತ್ರ, ತಪಸ್ಸು, ಸತ್ಯ, ಇಲ್ಲಿ ಏನು ಹೇಳಿದಾರೋ ಇಷ್ಟೇ ಅಂತ ಅನ್ಕೋಬಾರ್ದು. ಯಾರೋ ಒಬ್ಬ ಲೋಕದಲ್ಲಿ ಕಷ್ಟದಲ್ಲಿದ್ದಾನೆ ಅಂದರೆ ಅವನಿಗೊಂದು ಉಪಕಾರ ಮಾಡಿದ್ರೆ ಪರೋಪಕಾರ ಪುಣ್ಯಾಯ, ಅದು ಒಂದು ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೆ ಕಾರ್ಯ. ಯಾರೋ ಒಬ್ಬರಿಗೆ ಅವನ ದೇಹೇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಹೊಂದ್ಕೊಳ್ಳುವಂಥ ವಿದ್ಯೆಯನ್ನು ಅನುಗ್ರಹ ಮಾಡಿದ್ರೆ ಒಂದು ಮಹಾಕಾರ್ಯವೇ ಅದು. ಯಾರೋ ಒಬ್ಬನಿಗೆ ತುಂಬ ಕ್ಲೇಶದಲ್ಲಿದ್ದಾನೆ, ಅವನಿಗೆ ಸಂಪತ್ತನ್ನು ಕೊಟ್ಟು ಸಹಕಾರ ಮಾಡಿದ್ರೆ ಅದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಇದಲ್ಲದೆ ಇನ್ನೊಂದು ಆಪೂರ್ತ ಅನ್ನೋ ರೀತಿಯಾದಂಥ ಒಂದು ಕರ್ಮ ಇದೆ. ಏನಪ್ಪ ಅಂದರೆ 10 ಜನಗಳಿಗೆ ಅವರ ಲೌಕಿಕವಾದ ಬದುಕಿಗೆ ಸಹಕಾರವಾಗುವಂಥ ವಾಪಿ, ಕೂಪ, ತಟಾಕಾರಿ, ದೇವತಾಯತನಂಚ. ವಾಪಿ, ಕೂಪ, ತಟಾಕ. ವಾಪಿ ಅಂದರೆ ಚಿಕ್ಕ ನೀರಿನ ಆಸರೆ, ಕೂಪ ಅಂದರೆ ಆಳವಾಗಿ ಹೆಚ್ಚು ನೀರು ನಿಂತಿರುವಂಥ ಜಾಗ, ಕೆಳಗಡೆ ಸೋಪಾನ ಮಾರ್ಗದಲ್ಲಿ ಇಳಿದು ಹೋಗೋದಕ್ಕೆ ಬೇಕಾಗುವಂಥ ಇರುವಂಥ ಜಾಗ, ತಟಾಕ ಕೆರೆ, ಹೆಜ್ಜೆ ಇಟ್ಕೊಂಡು ಎಲ್ಲಿ ಬೇಕಾದರೂ ಇಳ್ಕೊಂಡು ಹೋಗೋದಕ್ಕೆ ಬರುವಂಥ ಒಂದು ನೀರಿನ ಆಶ್ರಯ. ಇದೇ ರೀತಿಯಲ್ಲಿ ದೇವತಾಯತನ, ಎಲ್ಲ ಜೀವಿಗಳು ದೇವರನ್ನು ಭಾವಿಸೋದಕ್ಕೆ ಅನುಕೂಲಕರವಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಒಂದಲ್ಲ ಒಂದು ದೇವಾಲಯ ಇರಬೇಕು ಅಂತ ಭಾರತೀಯ ಮಹರ್ಷಿಗಳ ಚಿಂತನೆ. ಆ ನೇರದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸ್ಕೊಡ್ತೀನಿ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಬಳಸಿ, ನನ್ನ ಸಂಪತ್ತನ್ನೆಲ್ಲ ಬಳಸಿ ನಾನು ಒಂದು ಅಂಥ ಮಹಾಕಾರ್ಯವನ್ನು ಮಾಡ್ತೇನೆ ಅಂತ ಆಲೋಚನೆ ಮಾಡಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ ಅಂತಂದರೆ ಇದು 10 ಹಲವು ಜನಗಳಿಗೆ ಸಹಕಾರ ಕೊಡುವಂತಹ ಒಂದು ಉತ್ಕೃಷ್ಟವಾದ ಕಾರ್ಯ. ಆದ್ದರಿಂದ ಇದಕ್ಕೆ ಆಪೂರ್ತ ಎಂಬುದಾಗಿ ಕರೀತಾರೆ. ಇವೆಲ್ಲವೂ ಕೂಡ ಒಂದು ನೇರದಲ್ಲಿ ಕಲ್ಯಾಣ ರೂಪವಾದ ಕರ್ಮಗಳು ಎಂಬುದಾಗಿ ಕರೆಯಲ್ಪಡುವಂಥದ್ದಾಗುತ್ತೆ. ಇಂತಹ ಕಲ್ಯಾಣ ರೂಪವಾದ ಕರ್ಮಗಳನ್ನು ಆಚರಣೆ ಮಾಡಿದಂಥ ವ್ಯಕ್ತಿಗೆ ದುರ್ಗತಿ ಸಿಗೋಲ್ಲ, ಕೀಳಿ ಜನ್ಮಕ್ಕೆ ಹೋಗುವಂಥ ಸಂದರ್ಭ ಇಲ್ಲ ಅಂತ ಒಂದು ತಾತ್ಪರ್ಯ. ಮುಂದಿನ ಮಾತು 41ನೇ ಶ್ಲೋಕ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ ಅಭಿಜಾಯತೆ. ಯೋಗಭ್ರಷ್ಟನಾದವನು ಹಾಗಾದರೆ ಎಲ್ಲಿ ಹುಟ್ಟುತ್ತಾನೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಕೀಳು ಜನ್ಮಕ್ಕೆ ಹೋಗಲ್ಲ ಅಂದರೆ ಮೇಲು ಜನ್ಮ ಅಂದರೆ ಏನು? ಅದಕ್ಕೊಂದು ಉತ್ತರ. ಪುಣ್ಯಕೃತಾಂ, ಪುಣ್ಯಕಾರಿಗಳ ಲೋಕಾನ್, ಲೋಕಗಳನ್ನು ಪ್ರಾಪ್ಯ ಪಡೆದು ಶಾಶ್ವತೀ ಸಮಾಹ, ಅನೇಕ ಸಂವತ್ಸರಗಳವರೆಗೆ ಅಂದರೆ ಬಹುಕಾಲದವರೆಗೆ ಉಷಿತ್ವ, ಅಲ್ಲಿ ವಾಸ ಮಾಡಿ, ಶುಚೀನಾಂ, ಅತ್ಯಂತ ಶುಚಿಯಾಗಿ ಇರುವ, ಶುದ್ಧರಾಗಿರುವ, ಶ್ರೀಮತಾಂ, ಬದುಕಿಗೆ ಬೇಕಾದ ಸಂಪತ್ತನ್ನು ಹೊಂದಿರುವಂಥವರ ಕುಲೆ ವಂಶದಲ್ಲಿ ಯೋಗಭ್ರಷ್ಟನಾದ ವ್ಯಕ್ತಿಯು ಅಭಿಜಾಯತೆ, ಹುಟ್ಟುತ್ತಾನೆ ಅಂತ. ಎಲ್ಲಿ ಹುಟ್ಟುತ್ತಾನೆ ಅನ್ನೋ ವಿಷಯಕ್ಕೆ ಉತ್ತರ 2 ಹೇಳಿದ್ದಾಯಿತು. ಏನಪ್ಪ ಅಂದರೆ, ಒಂದು, ಮೊಟ್ಟ ಮೊದಲು ಮಾಡಿದ ಪುಣ್ಯಕರ್ಮಗಳಿಗೆ ಒಂದು ಉತ್ತಮ ಲೋಕದ ಅನುಭವವನ್ನು ಪಡಿತಾನೆ ಅಂತ. ಕರ್ಮಿಗಳು ಯಾವ ಉತ್ತಮವಾದ ಲೋಕದ ಅನುಭವವನ್ನು ಪಡಿತಾರೋ ಅಂಥ ಅನುಭವಕ್ಕೆ ಇವನು ಮೊದಲು ಹೋಗ್ತಾನೆ. ಆ ಅನುಭವನ್ನೆಲ್ಲ ಪಟ್ಟ ಮೇಲೆ ಕೆಳಗಡೆ ಇಳಿದು ಭೂಲೋಕದಲ್ಲಿ ಜನ್ಮ ಎತ್ತಾನೆ ಅಂತ ಹೇಳೋದು ಉಂಟು. ಅದಕ್ಕೆ ಕಾರಣ, ಮಾಡಿರುವ ಕೆಲವು ಪುಣ್ಯಕರ್ಮಗಳಿಗೆ ಎಷ್ಟು ವಿಶಿಷ್ಟವಾದಂಥ ಸುಖ ಅನುಭವಿಸಬೇಕೋ ಆ ಮಟ್ಟದ ಸುಖವನ್ನು ಇಲ್ಲಿ ಮಾನವ ದೇಹದಲ್ಲಿ ಅನುಭವಿಸೋದಕ್ಕಾಗೋಲ್ಲ. ಅದನ್ನು ಅನುಭವಿಸಬೇಕಾದ್ರೆ ಊರ್ಧ್ವಲೋಕಗಳಲ್ಲಿ ಅನುಭವಿಸೋದಕ್ಕೆ ಬೇಕಾಗುವಂಥ ವಿಶಿಷ್ಟವಾದ ದೇಹ ಸಿಗುತ್ತೆ. ಹೇಗೆ ತುಂಬ ಪಾಪ ಮಾಡಿದವನಿಗೆ ಆ ಪಾಪದ
ಫಲವನ್ನು ಅನುಭವಿಸೋದಕ್ಕೆ ಈ ಭುವಿಯಲ್ಲಿ ಆಗೋಲ್ಲ ಅನ್ನೋ ಕಾರಣಕ್ಕಾಗಿ ಅವನು ನರಕಕ್ಕೆ ಹೋಗಬೇಕು ಅನ್ನೋ ರೀತಿಯಾದ ಮಾತಿದೆಯೋ, ಆ ನರಕಕ್ಕೆ ಹೋಗ್ಬೇಕಾದ್ರೆ ಒಂದು ಯಾತನಾ ಶರೀರ ಅಂತ ಎಷ್ಟೆಷ್ಟು ಕ್ಲೇಶ ಆದರೂ ಸಾಯೋದಿಲ್ಲ, ಅನುಭವಿಸ್ಕೊಂಡು ಹಾಗೇ ಬದುಕಿರ್ತಾನೆ. ಅಂಥ ಭೀಕರವಾದಂಥ ಒಂದು ಶರೀರವನ್ನು ಹೊಂದಿ ನರಕದಲ್ಲಿ ಆ ಯಾತನಾ ಶರೀರದಲ್ಲಿ ಕಷ್ಟಪಡೋದು ಅನ್ನೋದು ಉಂಟು. ಅದೇ ರೀತಿಯಲ್ಲಿ ಯಾವುದೋ ಒಂದು ಮಟ್ಟದ ಭೌತಿಕವಾದ ಸುಖವನ್ನು ಇಲ್ಲಿ ಭೂಮಿಯಲ್ಲಿ ಅನುಭವಿಸ್ಬೋದು, ಅದಕ್ಕಿಂತ ಜಾಸ್ತಿ ಸುಖ ಸಿಕ್ಬಿಟ್ರೆ ದೇಹ ತಡ್ಕೊಳ್ಳಲ್ಲ. ಅದು ಹಾರ್ಟ್ ಅಟ್ಯಾಕು, ಬ್ರೈನ್ ಡ್ಯಾಮೇಜು ಇವೆಲ್ಲ ಆಗಿಬಿಡುತ್ತೆ. ಯಾರೋ ತುಂಬ ಬಡವಾಗಿದ್ದಾನೆ, ಅವನಿಗೆ ಭಾಳ ದೊಡ್ಡ ಸಂಪತ್ತು ಬಂದುಬಿಡ್ತು ಅಂದರೆ ಅದು ಕೇಳಿದ ಕೂಡಲೇ ತಡ್ಕೊಳ್ಳೋಕ್ಕಾಗದೆ ಹೋದರೆ ಅನರ್ಥ ಆಗೋಗ್ಬಿಡೋದುಂಟು. ಈ ರೀತಿಯಲ್ಲಿ ಈ ಮಾನವ ಶರೀರಕ್ಕೆ ಭೌತಿಕವಾದ ಸುಖವನ್ನು ಅನುಭವಿಸುವ ವಿಷಯದಲ್ಲಿ ಒಂದು ಮಿತಿ ಇದೆ. ಅದಕ್ಕೆ ಈ ಮಿತಿಗೆ ಮೀರಿರುವಂತಹ ಭೌತಿಕ ಸುಖ ಅನುಭವಿಸಬೇಕು ಅಂತಂದರೆ ಈ ಶರೀರದಲ್ಲಿ, ಈ ಮಾನವದ ಜನ್ಮದಲ್ಲಿ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಅದನ್ನ ಅನುಭವಿಸೋದಾದರೆ ಅದಕ್ಕೇ ಮೀಸಲಾಗಿರುವಂಥ ಒಂದು ಕ್ಷೇತ್ರಕ್ಕೆ ಹೋಗಬೇಕಾಗತ್ತೆ. ಆ ಕ್ಷೇತ್ರ ಯಾವುದಪ್ಪ ಅಂದರೆ ಊರ್ಧ್ವಲೋಕಗಳು. ಅಲ್ಲಿ ಹೋಗಿ ಅನುಭವಿಸಿ ಅನಂತರದಲ್ಲಿ ಭುವಿಗೆ ಇಳಿದು ಬರ್ತಾನೆ ಅಂತ ಒಂದು ಮಾತು. ಹೀಗೆ ಲೋಕಗಳು ಅಂತಂದಾಗ ಯಾವುದು ಅಂತ ಕೇಳಿದ್ರೆ, ಲೋಕ ಅನ್ನೋ ಶಬ್ದವನ್ನು ಜನರೂ ಅರ್ಥದಲ್ಲೂ ಬಳಸುವಂಥದ್ದುಂಟು, ಬೇರೆ ಬೇರೆ ಭುವನಗಳು ಅನ್ನೋ ಅರ್ಥದಲ್ಲೂ ಬಳಸೋದುಂಟು. ಲೋಕಸ್ತು ಭುವನೇ ಜನೇ ಅಮರಕೋಶ. ಬೇರೆ ಬೇರೆ ಭುವನಗಳು ಅಂತಂದರೆ ಯಾವುದು ಅಂತ ಕೇಳಿದ್ರೆ, ಸ್ಥೂಲವಾಗಿ ಹೇಳುವಾಗ ಭೂಹು ಭುವಃ ಸ್ವಹ ಅಂತ 3 ಲೋಕ ಹೇಳೋದುಂಟು. ಅದೇ ರೀತಿಯಲ್ಲಿ ಭೂಹು ಅಂತರಿಕ್ಷ ದ್ಯುಲೋಕ ಅಂತ ಈ ಹೆಸರಿನಲ್ಲೂ ಹೇಳೋದುಂಟು. ಹಾಗೆ ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ ಅಂತ 3 ವಿಭಾಗದಲ್ಲೂ ಹೇಳೋದುಂಟು. ಇಲ್ಲಿ ಊರ್ಧ್ವಲೋಕ ಅಂತ ತೆಗೆದುಕೊಂಡ್ರೆ ಮೇಲಿರುವಂಥ ಇನ್ನೊಂದು ಲೋಕ. ಮೇಲೇನು ಪದಕ್ಕೆ ಅರ್ಥ ಏನು? ಮೇಲೆ ಕೆಳಗೆ ಅನ್ನೋದೆಲ್ಲ ಸಾಪೇಕ್ಷ. ಭೂಮಿ ಸುತ್ತುತ್ತಾ ಇದೆ ಅಂತ ಪ್ರಾಚೀನರು ಹೇಳಿದ್ದಾರೆ, ಆಧುನಿಕರು ಹೇಳ್ತಾ ಇದ್ದಾರೆ. ಸೂರ್ಯ ಸುತ್ತಾ ಇದ್ದಾನೆ ಅಂತ ಗ್ರಂಥಗಳಲ್ಲಿ ಹೇಳಿರುವ ಅಷ್ಟೇ ಮಾತನ್ನು ಅಂದ್ಕೊಂಡು ಪ್ರಾಚೀನರಿಗೆ ಭೂಮಿ ಸುತ್ತಾ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಅನ್ನೋ ತರಹ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಆದರೆ ಪ್ರಾಚೀನರಿಗೆ ಅದು ಗೊತ್ತಿತ್ತು ಅನ್ನೋದಕ್ಕೆ ಕೆಲವು ಮಾತುಗಳು ಉದಾಹರಣೆಯಾಗಿ ಸಿಗುತ್ತೆ ನಮಗೆ. ಈ ಭೂಮಿ ದುಂಡಕ್ಕೆ ಸುತ್ತಾ ಇರಬೇಕಾದ್ರೆ ಈಗ ನಮಗೆ ಯಾವ ಆಕಾಶದ ಭಾಗ ಮೇಲೆ ಅಂತ ಅನ್ನಿಸ್ತಾ ಇದೆಯೋ, ಅದಕ್ಕೆ ವಿರುದ್ಧವಾಗಿರುವಂಥ ಯಾವ ಆಕಾಶದ ಭಾಗ ಕೆಳಗೆ ಅಂತ ಅನಿಸುತ್ತೋ ಆ ಕಡೆಗೆ ನಮ್ಮ ತಲೆ ಹೋಗಿಬಿಡುತ್ತೆ. ಹೀಗೆಲ್ಲ ಇರೋದ್ರಿಂದ ಯಾವುದು ಮೇಲು ಯಾವುದು ಕೆಳಗೆ ಅಂತ ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಉತ್ತರ ಋಷಿ ಮಹರ್ಷಿಗಳ ಚಿಂತನೆ ಏನಿದೆ ಅದನ್ನು ತಗೋಬೇಕಾಯ್ತು. ಋಷಿ ಮಹರ್ಷಿಗಳ ಚಿಂತನೆ, ಉತ್ತರ ದಿಕ್ಕಿಗೆ ಊರ್ಧ್ವಲೋಕಗಳಿದೆ, ದಕ್ಷಿಣ ದಿಕ್ಕಿಗೆ ಅಧೋಲೋಕಗಳಿದೆ ಎಂಬುದಾಗಿ ಒಂದು ಚಿಂತನೆ ಇದೆ. ನಮಗೆ ಉತ್ತರ ದಿಕ್ಕು ಅಂದರೆ ಧ್ರುವ ನಕ್ಷತ್ರ ಇರೋ ದಿಕ್ಕು ಅಂತ ಅಂದ್ಕೊಂಡು ಅದಕ್ಕೆ ವಿರುದ್ಧವಾಗಿರೋ ದಿಕ್ಕು ದಕ್ಷಿಣ ಎಂಬುದಾಗಿ ಅಂದ್ಕೊಳ್ಳೋದಾದರೆ, ದಕ್ಷಿಣ ದಿಕ್ಕು ಅಧೋ ಲೋಕ, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಎಂಬುದಾಗಿ ಕರೆಯುವಂಥ ಆ ಲೋಕಗಳು ಇರುವಂಥ ಜಾಗ. ಊರ್ಧ್ವಲೋಕ ಅಂತಂದರೆ ಯಾವುದು ಅಂತ ಕೇಳಿದರೆ, ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಎಂಬುದಾಗಿ 7 ಊರ್ಧ್ವಲೋಕಗಳು ಎಂಬುದಾಗಿ ಕರೆಯಲ್ಪಡುತ್ತೆ. ಒಟ್ಟು ಲೋಕಗಳನ್ನು ವಿಭಾಗ ಮಾಡುವಾಗ ಊರ್ಧ್ವಲೋಕಗಳು ಅಧೋಲೋಕಗಳು ಅಂತ 2 ವಿಭಾಗ ಮಾಡಿದ್ರೆ ಭೂಮಿ ಏನಾಗುತ್ತೆ ಅಂದರೆ ಊರ್ಧ್ವಲೋಕದಲ್ಲಿ ಮೊದಲನೇ ಲೋಕ ಆಗುತ್ತೆ. ಅದರಿಂದ ನಾವೆಲ್ಲ ಇವತ್ತು ವಾಸ ಮಾಡ್ತಾ ಇರೋದು ಯಾವ ಲೋಕದಲ್ಲಿ ಅಂದರೆ ಊರ್ಧ್ವಲೋಕದಲ್ಲಿ. ಆ ಊರ್ಧ್ವಲೋಕದಲ್ಲಿ ಮೊದಲನೇ ಲೋಕ. ಈ ಲೋಕದಲ್ಲಿ ಇದ್ದವರು ಮೇಲ್ಮೇಲಕ್ಕೆ ಸಾಗೋದಕ್ಕೆ ಅವಕಾಶ ತುಂಬ ಜಾಸ್ತಿ ಇದೆ. ಅದರಿಂದ ಈ ಲೋಕಕ್ಕೆ ಅತಿಶಯವಾದಂಥ ಒಂದು ಶ್ರೇಷ್ಠತೆ ಇದೆ. ಇಲ್ಲಿಂದ ಕೆಳಗಡೆ ಇಳಿದ್ರೆ ಆಗ ಕೆಳಗೆ ಹೋಗೋದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾತಾಳ ಪರ್ಯಂತವಾಗಿ ಜಾರಿ ಹೋಗೋದಕ್ಕೆ ಅವಕಾಶ ಇದೆ ಇಲ್ಲಿಂದ ಒಂದು ಹೆಜ್ಜೆ ಕೆಳಗಡೆ ಇಳಿದ್ರೆ. ಹಾಗಲ್ಲದೆ ಇಲ್ಲೇ ಹುಟ್ಟಿದ್ರೂ ನಾವು ಊರ್ಧ್ವಲೋಕದಲ್ಲೇ ಇದ್ದೀವಿ ಅಂತ ಅರ್ಥ. ಆ ಊರ್ಧ್ವಲೋಕದಲ್ಲಿ ಇದ್ದು ಮುಂದಿನ ಊರ್ಧ್ವಲೋಕಕ್ಕೆ ಸಾಗೋದಕ್ಕೆ ಇಲ್ಲಿ ಅಪಾರವಾದಂಥ ಒಂದು ಅವಕಾಶ ಇರೋದ್ರಿಂದಲೇ ಈ ಭೂಮಿಯನ್ನು ಕರ್ಮಭೂಮಿ ಎಂಬುದಾಗಿ ಕರೆದರು. ಇಲ್ಲಿ ಆಚರಿಸುವ ಕರ್ಮಗಳು ನಿಮ್ಮನ್ನು ಉತ್ತರೋತ್ತರ ಶ್ರೇಷ್ಠವಾದಂತಹ ಲೋಕಗಳ ಕಡೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ನೇರದಲ್ಲಿ. ಅದರಲ್ಲಿ ಭೂರ್ಲೋಕ ಅಂತನ್ನೋದಕ್ಕೆ ಯಾರು ವಾಸ ಮಾಡುವ ಜಾಗ
ಅಂತ ತಗೊಂಡಾಗ ಯಾರು ಅನ್ನುವಾಗ ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲ ವಾಸ ಮಾಡುತ್ತೆ. ಶ್ರೇಷ್ಠವಾದಂಥ ವ್ಯಕ್ತಿಗಳು ಯಾರು ವಾಸ ಮಾಡ್ತಾರೆ ಅನ್ನೋ ವಿಷಯ ತಿಳ್ಕೊಂಡ್ರೆ ಗಂಧರ್ವರು, ಅಪ್ಸರಸ ಸ್ತ್ರೀಯರು, ಗುಹ್ಯಕರು, ರಾಕ್ಷಸರು ಇವರೆಲ್ಲ ವಾಸ ಮಾಡೋಕ್ಕೆ ಯೋಗ್ಯವಾದ ಭೂಮಿ ಎಂಬುದಾಗಿಯೂ ಕರೆಯೋದುಂಟು. ಇವತ್ತು ನಮಗೆ ಯಾರು ಗಂಧರ್ವರು ಕಾಣಿಸ್ತಾ ಇಲ್ವಲ್ಲ, ಅಪ್ಸರಸೆಯರು ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತಂದರೆ ಕಾಲಧರ್ಮದಿಂದ ಹುಟ್ಟುವ ಪರಿವರ್ತನೆಗಳಿಂದಾಗಿ ಕೆಲವು ಮರೆಯಾಗಿಬಿಡುತ್ತೆ. ರಾಮಾಯಣ, ಮಹಾಭಾರತಾದಿ ಗ್ರಂಥಗಳಲ್ಲಿ ನಾವು ನೋಡ್ತೇವೆ ರಾಕ್ಷಸರು ಎಂಬುದಾಗಿ. ಇವತ್ತೆಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ ಅಂತಂದರೆ ಇವತ್ತು ಅವರು ರೂಪಾಂತರವನ್ನು ಹೊಂದಿ ವಾಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಜ್ಞಾನಿಗಳು, ಮಹರ್ಷಿಗಳು ಹೇಳ್ತಾರೆ. ಶ್ರೀರಂಗ ಮಹಾಗುರುಗಳು ಒಮ್ಮೆ ಮಾತನಾಡುವಾಗ ಹಿಂದೆಲ್ಲ ಬಹಳ ಭೂತ, ಪ್ರೇತ, ಪಿಶಾಚ ಇವೆಲ್ಲ ಹೆಸರುಗಳನ್ನು ಹೇಳ್ತಾಯಿದ್ರು. ಇವತ್ತು ಯಾವುದೂ ಕಾಣಿಸ್ತಾನೇ ಇಲ್ವಲ್ಲ ಅಂತ ನಾಗರಿಕರು ಮೈಸೂರು ನಗರದಲ್ಲಿ ನೆಲೆಸಿ ವಿಶೇಷವಾದ ವಿದ್ಯುತ್ ದೀಪಗಳ ಮಧ್ಯದಲ್ಲಿ ವಾಸ ಮಾಡ್ತಾಯಿದ್ದು ಒಂದು ಪ್ರಶ್ನೆಯನ್ನು ಹಾಕಿದಾಗ ಅವರು ಅವುಗಳು ವ್ಯಕ್ತವಾಗೋದಕ್ಕೆ ಬೇಕಾಗುವ ಕಾಲ ದೇಶಗಳಿದ್ದಾಗ ಮಾತ್ರ ಅದು ವ್ಯಕ್ತವಾಗುತ್ತಪ್ಪ, ಉಳಿದಂತೆ ವ್ಯಕ್ತವಾಗೋಲ್ಲ ಅನ್ನೋ ಮಾತನ್ನು ಹೇಳಿದರು ಎಂಬುದಾಗಿ ಕೇಳಿದ್ವಿ. ಅಂದರೆ ಒಂದೊಂದು ಪ್ರಾಣಿ ಪಕ್ಷಿ ಬದುಕಬೇಕಾದ್ರೆ ಅದಕ್ಕೆ ಅನುಕೂಲವಾದ ದೇಶ ಇರಬೇಕಾಗತ್ತೆ. ಸೊಳ್ಳೆ ಬದುಕಬೇಕಾದ್ರೆ ಅದಕ್ಕೆ ಅನುಕೂಲವಾದಂಥ ವಾತಾವರಣ ಇರಬೇಕು. ಸರೀಸೃಪಗಳು ಬದುಕಬೇಕಾದ್ರೆ ಅದಕ್ಕೆ ತಕ್ಕಂಥ ವಾತಾವರಣ ಇರಬೇಕು. ಹಾಗೆ ಭೂತ, ಪ್ರೇತ, ಪಿಶಾಚಾರಿಗಳು ಬದುಕಬೇಕು ಅಂದರೆ ಅದಕ್ಕೆ ಕಗ್ಗತ್ತಲು ಇರಬೇಕು, ಏಕಾಂತ ವಾಸ ಇರಬೇಕು, ಹಾಳು ಬಿದ್ದ ಜಾಗಗಳಾಗಬೇಕು. ಅವಕ್ಕೆ ತುಂಬ ಇಷ್ಟ ಅಲ್ಲಿ ವಾಸ ಮಾಡುತ್ತೆ. ಹಾಗೇನೂ ಇಲ್ಲದೆ ಇರುವಂತೆ ಒಂದು ಜಾಗ ಇದ್ಬಿಟ್ರೆ ಅಲ್ಲಿ ಬದುಕೋಕ್ಕಾಗಲ್ಲ ಅವಕ್ಕೆ. ಹಾಗೆ ಗಂಧರ್ವ ಮೊದಲಾದಂತಹ ವಿಶಿಷ್ಟವಾದ ದೇವಯೋನಿಗಳು ಈ ಭೂಮಿಯಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಬೇಕಾಗುವ ಆನುಕೂಲ್ಯ ಇರಬೇಕು. ಆನುಕೂಲ್ಯ ಯಾವುದೋ ಒಂದು ಕಾಲದಲ್ಲಿ ಇತ್ತು, ಕೃತ, ತ್ರೇತ, ದ್ವಾಪರ ಹೀಗೆಲ್ಲ ಇವುಗಳನ್ನು ದಾಟ್ಕೊಂಡ್ಬರಬೇಕಾದ್ರೆ ಅಲ್ಲಿ ಅದಕ್ಕೆ ಅನುಕೂಲತೆ ಇತ್ತು. ಆ ಕಾಲದಲ್ಲಿ ಈ ಭೂಮಿಯಲ್ಲಿ ಸಂಚರಿಸ್ತಾ ಇದ್ದರು. ಅನಂತರದಲ್ಲಿ ಅವರುಗಳು ಈ ಭೂಮಿಯಲ್ಲಿ ಎಷ್ಟೆಷ್ಟೋ ಸಂದರ್ಭದಲ್ಲಿ ಮಾನವ ಶರೀರವನ್ನೇ ಅವಲಂಬಿಸಿಕೊಂಡು ಬದುಕ್ತಾರೆ ಅನ್ನೋ ರೀತಿಯಾದ ವಿಷಯ ಉಂಟು. ಯಾರೋ ಒಬ್ಬ ಕಲೆಯಲ್ಲಿ ಅತ್ಯಂತ ನಿಷ್ಣಾತನಾದ, ಅವನಲ್ಲಿ ಸರಸ್ವತಿ ಒಲಿದು ನಾನಾ ರೀತಿಯಲ್ಲಿ ಅನುಗ್ರಹ ಮಾಡ್ತಾ ಇದ್ದಾಳೆ, ಹಾಗೆ ಒಬ್ಬ ವ್ಯಕ್ತಿನಾದ ಅಂದರೆ ಅವನು ಗಂಧರ್ವಾಂಶ ಸಂಭೂತ ಅಂತಲೇ ಕರಿಬೇಕಾಗತ್ತೆ. ಹಾಗೆ ಯಾವುದೋ ಒಂದು ಕಡೆಯಲ್ಲಿ ಸೌಂದರ್ಯದ ಘನವೇ ಇಳಿದು ಬಂದಿದೆಯೋ ಅನ್ನೋ ರೀತಿಯಲ್ಲಿ ಸೌಂದರ್ಯ ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿ ಒಂದು ಅಪ್ಸರ್ಸ್ ಶಕ್ತಿಯ ಅವತಾರ ಎಂಬುದಾಗಿ ಕರಿಬೇಕು. ಹಾಗೆ ಪರಮ ದುಷ್ಟಬುದ್ಧಿ ಒಂದು ಕಡೆಯಲ್ಲಿದೆ, ಹಿಂಸೆಯೇ ಪೂರ್ಣ ಜೀವನ, ಹಾಗೆ ಒಬ್ಬ ಬದುಕ್ತಾ ಇದ್ದಾನೆ ಅಂತಂದರೆ ಅಲ್ಲೊಂದು ಅವತಾರ ಆಗಿದೆ ಅಂತ ಅರ್ಥ. ಯಾವ ಅವತಾರ? ರಾಕ್ಷಸ ಅವತಾರ ಆಗಿದೆ ಅಂತ ಅರ್ಥ. ಹೀಗೆಲ್ಲ ಈ ಕಲಿಯುಗದಲ್ಲಿ ಆಗುತ್ತೆ ಅನ್ನೋ ಭಾಗ ಉಂಟು. ಅದರಿಂದ ಭೂಲೋಕ ಅಂದರೆ ಹೀಗೆ ಇಂತಹ ಜೀವಿಗಳು ಮಾನವರಿಂದ ಆರಂಭ ಮಾಡಿ ಇನ್ನೂ ಉನ್ನತ ಮಟ್ಟದ ಜೀವಿಗಳು ವಾಸ ಮಾಡುವಂಥ ಜಾಗ ಅಂತ ಕೆಲವು ಗ್ರಂಥಗಳು ಪರಿಚಯವನ್ನು ಕೊಡುತ್ತೆ. ಭುವಃ ಅಂದರೆ ಅದಕ್ಕೆ ಇನ್ನೊಂದು ಅಂತರಿಕ್ಷ ಅನ್ನೋ ಪದವನ್ನು ಬಳಸಿ ಅಲ್ಲಿ ಸಪ್ತ ಮುರುದ್ ದೇವತೆಗಳು, ಸ್ಕಂದ ಅನ್ನೋ ರೀತಿಯಾದ ದೇವತೆಗಳಿಂದ ಕೂಡಿರುವಂತಹ ರುದ್ರರು, ಅಶ್ವಿನಿ ದೇವತೆಗಳು ವಾಸ ಮಾಡುವಂಥ ಜಾಗ. ಸುವಹ ಅಂದರೆ ಆದಿತ್ಯ ಅನ್ನುವ ವರ್ಗಕ್ಕೆ ಸೇರಿದ ದೇವತೆಗಳು, ವಸು ಅನ್ನುವ ವರ್ಗಕ್ಕೆ ಸೇರಿದ ದೇವತೆಗಳು ಮತ್ತು ಗವಾಂಗನಾಹ ಶ್ರೇಷ್ಠವಾದಂಥ ಗೋವುಗಳು, ಧೇನುಗಳು ವಾಸ ಮಾಡುವಂಥ ಒಂದು ಜಾಗ. ಮಹಾ ಅಂದರೆ ಕಲ್ಪವಾಸಿಗಳು, ಅಂದರೆ ಸುದೀರ್ಘ ಕಾಲ ಅಲ್ಲಿ ಬದುಕಿ ಸುಖವನ್ನು ಅನುಭವಿಸುವಂತಹ ಒಂದು ವರ್ಗ. ಮಾನವನಾಗಿ ಬದುಕಿದ್ದು ದೀರ್ಘಕಾಲದ ಸಾಧನೆಯನ್ನು ಮಾಡಿ ಆ ಲೋಕಕ್ಕೆ ಹೋಗಿ ದೀರ್ಘಕಾಲ ಸುಖಿಸುವಂತಹ ವ್ಯಕ್ತಿಗಳು. ಜನ ಅಂದರೆ ಅನೇಕ ರಾಜರುಗಳು ಬಹಳ ದೀರ್ಘಕಾಲ ಬಾಳಿ ಉತ್ತಮವಾದಂತಹ ಕಾರ್ಯ ಮಾಡಿದರ ಪರಿಣಾಮವಾಗಿ ಆ ಜನಹ ಅನ್ನೋ ಲೋಕಕ್ಕೆ ಹೋಗಿ ಅಲ್ಲಿ ಅನೇಕ ಅದ್ಭುತವಾದ ಸುಖವನ್ನು ಅನುಭವಿಸ್ತಾರಂತೆ. ತಪಃ ಅನ್ನುವಾಗ ಅದೊಂದು ಅತ್ಯಂತ ಶುದ್ಧವಾದಂತಹ ಒಂದು ಲೋಕ. ಮನುಗಳು ಅಂತ ಒಂದು ವರ್ಗ, ಸನತ್ಕುಮಾರಾದಿಗಳು ಅಂತ ಬ್ರಹ್ಮನ ಮಾನಸ ಪುತ್ರರು, ದೇವತೆಗಳು, ಹಾಗೆ ದೇವತೆಗಳ ಜೊತೆಗೆ ದೇವತೆಗಳ ವಿರೋಧಿಗಳಾದಂತಹ ಅಸುರರು,
ಇವರೆಲ್ಲ ಬದುಕುವಂಥ ಒಂದು ವಿಶಿಷ್ಟವಾದ ಜಾಗ. ಇನ್ನು ಅಸುರರಿಗೂ ಅಲ್ಲಿ ಜಾಗನೇ ಅಂತ ಕೇಳಿದರೆ, ಅವರು ಎಷ್ಟೋ ಕಾಲ ತಪಸ್ಸೆ ಮಾಡಿದ್ರು, ತಪಸ್ಸೆ ಫಲವನ್ನು ಸಿಕ್ಕಬೇಕು, ಅದ್ರ ದುಷ್ಟಬುದ್ಧಿ ಇದೆ, ಅದಕ್ಕೊಂದು ಶಿಕ್ಷೆನೂ ಆಗಬೇಕು, ಎರಡೂ ನಡೆಯುತ್ತೆ. ಅದಕ್ಕೆ ಬೇಕಾಗಿರುವಂಥ ಉತ್ತಮವಾದ ಲೋಕಕ್ಕೆ ಅವ್ರು ಹೋಗ್ಬೋದು. ಹಾಗೆ ಕೊನೆಯದಾಗಿ ಸತ್ಯಂ ಅಂತ ಒಂದು ಲೋಕ. ಆ ಸತ್ಯಂ ಅನ್ನೋ ಲೋಕ ಯಾವುದಪ್ಪ ಅಂದರೆ ಪುನರ್ಭವ ವಾಸಿಗಳಿಗೆ ಇರುವಂಥ ಒಂದು ಜಾಗ ಅಂತ. ಅಂದರೆ ಇನ್ನೊಮ್ಮೆ ಹುಟ್ಟುವ ವಿಷಯ ಇಲ್ಲ, ಅದರ ಮಾಡಿರುವ ಅಪಾರವಾದ ಪುಣ್ಯಗಳಿದೆ, ಆ ಪುಣ್ಯಗಳ ಫಲವನ್ನು ಅನುಭವಿಸಬೇಕು. ಅದಕ್ಕಾಗಿ ಮೀಸಲಾಗಿರುವಂತಹ ಒಂದು ವಿಶಿಷ್ಟವಾದ ಲೋಕ, ಅದಕ್ಕೆ ಬ್ರಹ್ಮಲೋಕ ಎಂಬುದಾಗಿಯೂ ಕರೀತಾರೆ. ಆ ಲೋಕದಲ್ಲಿ ದೀರ್ಘಕಾಲ ಸುಖವನ್ನು ಅನುಭವಿಸಿ ಅನಂತರದಲ್ಲಿ ಮುಂದಕ್ಕೆ ಒಂದು ಬ್ರಹ್ಮದಲ್ಲಿ ಒಂದುಗೂಡುವಂಥ ಮೋಕ್ಷರೂಪವಾದಂಥ ಒಂದು ಸುಖವನ್ನು ಪಡುವಂಥದ್ದು ಉಂಟು. ಹೀಗೆ 7 ಊರ್ಧ್ವಲೋಕಗಳಲ್ಲಿ ಹೋಗಿ ಸುಖ ಪಡುವಂಥದ್ದು ಒಂದು ಹೆಜ್ಜೆ. ಅದಾದ ಮೇಲೆ ಈ ಭೂಮಿಯಲ್ಲಿ ಶಿಷ್ಟವಾದ ಕರ್ಮವನ್ನು ಅನುಭವಿಸೋದಕ್ಕೆ ಇಳಿದು ಬರ್ತಾರೆ ಅಂತ ನಮ್ಮ ಪ್ರಾಚೀನ ಸಾಹಿತ್ಯಗಳು ಹೇಳುತ್ತೆ. ಹಾಗಾದ್ರೆ ಏನರ್ಥ, ತುಂಬ ದೊಡ್ಡ ದೊಡ್ಡ ಪುಣ್ಯಗಳಿಗೆ ಅನುಭವಿಸೋದಕ್ಕೆ ಬೇಕಾದ ಶರೀರ ಇಲ್ಲಿರೋದ್ರಿಂದ ಹಿಂದೆ ಹೇಳಿರುವಂತಹ ಯಾವ ಭೂಕ್ಕಿಂತ ಮೇಲಿರುವಂತಹ ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಎಂಬ 6 ಲೋಕಗಳಲ್ಲಿ ಅನೇಕ ಸುಖಗಳನ್ನು ಅನುಭವಿಸ್ತಾ ಅದರಲ್ಲಿ ಆ ಕೊನೆಯ ಲೋಕ ಏನಿದೆ ಅಲ್ಲಿಗೆ ಹೋದರೆ ಹಿಂದಕ್ಕೆ ಬರೋಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಉಳಿದ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಕಡಿಮೆ ಮಟ್ಟದ ಸುಖಗಳೇನಾರು ಇದ್ದರೆ ಅದನ್ನು ಅನುಭವಿಸೋದಕ್ಕೆ ಏನು ಮಾಡಬೇಕು ಅಂದರೆ ಪುನಃ ಭುವಿಗೆ ಬರಬೇಕಾಗತ್ತಂತೆ. ಭುವಿಗೆ ಬಂದು ಚಿಕ್ಕ ಪುಟ್ಟ ಶುಭ ಕರ್ಮಗಳ ಫಲವಾಗಿರುವಂಥ ನಾನಾ ಸುಖಗಳನ್ನು ಅನುಭವಿಸಬೇಕಾಗಿದೆ. ಆ ಸುಖಾನುಭವಕ್ಕಾಗಿ ಭುವಿಗೆ ಇಳಿದು ಬರ್ತಾರಂತೆ. ಇದು ವ್ಯವಸ್ಥೆ ಅಂತ. ಸ್ವರ್ಗಾದಿ ಅನುಭವ ಕ್ಷೀಣ ಶಿಷ್ಟ ಪ್ರಾಚೀನ ಕರ್ಮಣಾಂ ಭೋಗಾಯ ಜನನಂ ನೃಣಾಂ ಮೋಹಭಾಜಾಂ ಮುಹುರ್ಮುಹು. ಇದು ಜ್ಯೋತಿಷ್ಶಾಸ್ತ್ರದ ಮಾತು, ಜ್ಯೋತಿಷ್ಶಾಸ್ತ್ರದ ವ್ಯಾಪ್ತಿಗೆ ಒಳಪಟ್ಟಂಥ ವಿಷಯ. ಯಾರು ಎಲ್ಲಿ ಮುಂದೆ ಹುಟ್ಟುತ್ತಾನೆ, ಮೊದಲು ಎಲ್ಲಿದ್ದ, ಇದನ್ನೆಲ್ಲವನ್ನು ನಿರ್ಣಯ ಮಾಡೋದಕ್ಕೆ ಬೇಕಾಗುವಂತಹ ಅನೇಕ ವಿಷಯಗಳನ್ನು ನಿರೂಪಣೆ ಮಾಡುತ್ತೆ ಜ್ಯೋತಿಷ್ಶಾಸ್ತ್ರ. ಪೂರ್ವ ಜನ್ಮ ಹೇಗಿತ್ತು, ಉತ್ತರ ಜನ್ಮ ಏನಾಗುತ್ತೆ, ಇದೆಲ್ಲವನ್ನೂ ನಿರೂಪಣೆ ಮಾಡೋದು ಜ್ಯೋತಿಷ್ಶಾಸ್ತ್ರದ ವ್ಯಾಪ್ತಿಗೆ ಒಳಪಟ್ಟಂಥ ವಿಷಯ. ಆದ್ದರಿಂದ ಹಿಂದಿನ ಜನ್ಮಗಳಲ್ಲಿ ಯಾವ್ಯಾವ ತರಹದ ಜನ್ಮ ಇರಬಹುದೋ ಅದನ್ನೂ ಎಲ್ಲ ನಿರೂಪಣೆ ಮಾಡುತ್ತೆ ಒಂದನೇದಲ್ಲಿ. ಹಾಗೆ ಶುಭವಾದ ಕರ್ಮಗಳ ಪರಿಣಾಮವಾಗಿ ಊರ್ಧ್ವ ಲೋಕಗಳನ್ನು ಅನುಭವಿಸೋದಾದರೆ ಯಾವ ಲೋಕದ ಸೌಖ್ಯವನ್ನು ಮುಂದೆ ಅನುಭವಿಸ್ತಾನೆ ಅನ್ನೋ ವಿಷಯವನ್ನು ಹೇಳಬೇಕಾಗಿರೋದ್ರಿಂದ ಅಲ್ಲಿ ಬಂದಿರುವಂಥ ಮಾತು ಸ್ವರ್ಗಾದಿ ಅನುಭವ ಕ್ಷೀಣ ಶಿಷ್ಟ ಪ್ರಾಚೀನ ಕರ್ಮಣ. ಸ್ವರ್ಗಾದಿಗಳನ್ನು ಅನುಭವಿಸ್ತಾಯಿತು, ಅಲ್ಲಿ ವಿಶಿಷ್ಟವಾದ ಪುಣ್ಯಗಳನ್ನೆಲ್ಲ ಅನುಭವಿಸಿ ಮುಗೀತು. ಇನ್ನು ಶಿಷ್ಟ ಅಂದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟದು ಉಳ್ಕೊಂಡಿದೆ. ಅಂತಹ ಪ್ರಾಚೀನ ಕರ್ಮಣ, ಹಿಂದಿನ ಜನ್ಮಗಳ ಕರ್ಮಗಳ ಭೋಗಾಯ ಅನುಭವಕ್ಕಾಗಿ ಮೋಹಭಾಜಾಂ, ಯಾರು ಒಂದು ತರಹ ಮೋಹಕ್ಕೆ ಒಳಗಾಗಿ ಸುಖಾಪೇಕ್ಷಿಗಳಾಗಿ ಕರ್ಮವನ್ನು ಮಾಡಿದಾರೋ ಅಂಥ ವ್ಯಕ್ತಿಗಳಿಗೆ ಈ ಭೂಮಿಯಲ್ಲಿ ಮುಹುಹು ಮತ್ತೆ ಮತ್ತೆ ಜನನ ಎಂಬುದು ಆಗುತ್ತೆ, ಹುಟ್ಟುತ್ತಾರೆ ಅಂತ ಮಾತನ್ನು ಹೇಳಿದೆ. ಪ್ರಸ್ತುತದಲ್ಲಿ ಶ್ರೀಕೃಷ್ಣ ಪ್ರಭು ಹೇಳ್ತಾ ಇರುವಂಥ ಮಾತು ಏನು ಅಂತ ಕೇಳಿದರೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ ಅಭಿಜಾಯತೆ. ಶುಚಿಗಳಾದವರ ಮತ್ತು ಶ್ರೀಮಂತರ ಮನೆಗಳಲ್ಲಿ ಹುಟ್ಟುತ್ತಾರೆ ಯೋಗಭ್ರಷ್ಟರಾದವರು ಅಂತ. ಇದು ಒಂದು ದೊಡ್ಡ ವಿಷಯವೇ. ಇದು ಶುಚಿಗಳಾದ ವ್ಯಕ್ತಿಗಳ ಕುಲ ಅದು ಅತ್ಯಂತ ಶ್ರೇಷ್ಠವಾದ ಕುಲ. ಶುಚಿಗಳಾದವರು ಅಂದರೆ ಏನರ್ಥ ಅಂತ ಕೇಳಿದ್ರೆ, ಈ ದೇಹ ಯಂತ್ರ ಪರಿಪೂರ್ಣವಾಗಿ ಕೆಲಸ ಮಾಡಬೇಕಾದ್ರೆ ಇದರಲ್ಲಿ ಯಾವುದೂ ದೋಷ ಇರಬಾರ್ದು. ಒಂದು ಸಣ್ಣ ದೋಷ ಇದ್ದರೆ ಈ ಯಂತ್ರ ಪೂರ್ಣವಾಗಿ ಕೆಲಸ ಮಾಡೋಲ್ಲ. ಒಂದು ಉತ್ಕೃಷ್ಟವಾದ ನಮ್ಮ ಹತ್ರ ಒಂದು ಸೂಕ್ಷ್ಮದರ್ಶಕ ಯಂತ್ರ ಇದೆ ಅಂದರೆ ಅದರಿಂದ ಅತ್ಯಂತ ಸೂಕ್ಷ್ಮವಾದ ವಿಷಯವನ್ನು ದೊಡ್ಡದಾಗಿ ಮಾಡಿ ನೋಡೋಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಸಾಧ್ಯವಾಗುತ್ತೆ ಅಂದರೆ ಅದು ವ್ಯವಸ್ಥಿತವಾಗಿರಬೇಕು. ಅದರ ಮೇಲ್ಗಡೆಗೆ ಏನೋ ಒಂದು ಕವರ್ ಹಾಕಿಬಿಟ್ಟಿದೆ ಅಂತಾದರೆ ಅದರಿಂದ ಏನೂ ಬಡ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಕವರ್ ತೆಗೆದೆ ಅದರೊಳಗಡೆಗೆ ಡಸ್ಟ್ ಸೇರಿದೆ ಅಂತಾದರೆ ಅದನ್ನು ಬಳಸೋಕ್ಕಾಗಲ್ಲ. ಇಲ್ಲ ಸ್ವಾಮಿ ಡಸ್ಟು ಇಲ್ಲ,
ಆದರೆ ಅದನ್ನು ಫೋಕಸ್ ಮಾಡೋಕ್ಕೆ ಬರೋಲ್ಲ, ಸ್ಟ್ರಕ್ ಆಗಿಬಿಟ್ಟಿದೆ ಅಂತಂದರೆ ಅದರಿಂದ ಏನೂ ನೋಡೋಕ್ಕಾಗಲ್ಲ. ಇಲ್ಲ ಸ್ವಾಮಿ, ಲೆನ್ಸು ಡ್ಯಾಮೇಜ್ ಆಗಿಬಿಟ್ಟಿದೆ ಅನ್ನೋ ಪರಿಸ್ಥಿತಿ ಇದ್ದರೆ ಅದನ್ನೇ ಏನೂ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಏನಂತ ಕರಿಬೇಕು ಅಂತ ಕೇಳಿದರೆ ಸೂಕ್ಷ್ಮದರ್ಶಕದಲ್ಲಿ ಹುಟ್ಟಿರುವ ದೋಷಗಳು ಅಂತ ಕರಿಬೇಕು. ಆ ದೋಷಗಳು ಏನು ಕೆಲಸ ಮಾಡುತ್ತೆ? ಸೂಕ್ಷ್ಮದರ್ಶಕ ಏನು ಕೆಲಸ ಮಾಡಬೇಕೋ ಆ ಕೆಲಸ ಮಾಡದೇ ಇರುವಂತೆ ನೋಡ್ಕೊಳ್ಳುತ್ತೆ. ಅದು ಆ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಒಂದು ದೂರದರ್ಶಕ ಯಂತ್ರ ಇದೆ ಅಂದರೆ ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಅದು ಕೆಲಸ ಚೆನ್ನಾಗಿ ಮಾಡೋದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಇದ್ದರೆ ಅದು ಶುದ್ಧವಾಗಿದೆ ಅಂತ ಅದನ್ನ ಕರಿಬೋದು ಅಂತ ಅಂದ್ಕೊಳ್ಳೋಣ. ಅದೇ ರೀತಿಯಲ್ಲಿ ಮಾನವ ಶರೀರದಲ್ಲಿ ಶುದ್ಧಿ ಅಂದರೆ ಏನಪ್ಪ ಅಂತ ಕೇಳಿದ್ರೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳಲ್ಲಿ ಎಲ್ಲೂ ಕೂಡ ಒಂದು ಚೂರೂ ದೋಷವಿಲ್ಲದೆ ಇದ್ದರೆ ಈ ಒಂದು ಯಂತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡೋಕ್ಕಾಗತ್ತೆ. ಹಾಗೆ ಸಾಧನೆ ಮಾಡೋದಕ್ಕೆ ಬೇಕಾಗುವ ಶುದ್ಧಿಯನ್ನು ಆನುವಂಶೀಯವಾಗಿ ಉಳಿಸ್ಕೊಂಡು ಬಂದಿದ್ದರೆ ಒಂದು ಕುಲದಲ್ಲಿ ಆ ಕುಲಕ್ಕೆ ಏನಂತ ಕರಿಬೇಕು? ಅತ್ಯಂತ ಶ್ರೇಷ್ಠವಾದಂಥ ಕುಲ ಎಂಬುದಾಗಿ ಕರಿಬೇಕು. ಹುಟ್ಟಿನಿಂದಲೇ ಅನೇಕ ಯೋಗ ಸಿದ್ಧಿಗಳೆಲ್ಲ ಗೋಚರವಾಗಿ ಆಗಿಬಿಡುತ್ತೆ. ಯಾಕೆಂದರೆ ವಿಶೇಷ ಸಾಧನೆ ಮಾಡಬೇಕಾಗಿಲ್ಲ. ಎಲ್ಲ ಸಾಧನೆಗಳು ಇರೋದು ಯಾಕೆ? ದೇಹದಲ್ಲಿರೋ ದೋಷವನ್ನು ತೆಗೆಯೋದಕ್ಕೋಸ್ಕರವಾಗಿ. ದೋಷವೇ ಇಲ್ಲದೇ ಇರುವಂಥ ಒಂದು ದೇಹವನ್ನು ಪಡ್ಕೊಂಡು ಹುಟ್ಟಿದ್ದಾನೆ ಅಂತಂದರೆ ಹುಟ್ಟುವಾಗಲೇ ಅನೇಕ ರೀತಿಯಾದಂಥ ಸಿದ್ಧಿಗಳು ಗೋಚರವಾಗಿಬಿಡುತ್ತೆ. ಅವನೊಬ್ಬ ಅದ್ಭುತವಾದ ವ್ಯಕ್ತಿ ಆಗಿಬಿಡ್ತಾನೆ ಹುಟ್ಟುವಾಗಲೇ. ಆದ್ದರಿಂದ ಅದೊಂದು ಶ್ರೇಷ್ಠವಾದ ಮಾನವ ಜನ್ಮ ಅದು. ಹಿಂದಿನ ಜನ್ಮದಲ್ಲಿ ಏನೋ ಯೋಗವನ್ನು ಅಭ್ಯಾಸ ಮಾಡಿ ಭ್ರಷ್ಟನಾದರೂ ಸಹ ಯೋಗವನ್ನು ಎಷ್ಟೋ ಕಾಲದಲ್ಲಿ ಅಭ್ಯಾಸ ಮಾಡೋದ್ನಲ್ಲ, ಅದರ ಪರಿಣಾಮವಾಗಿ ಇಂಥ ಉತ್ಕೃಷ್ಟವಾದಂತಹ ಶುಚೀನಾಂ ಅತ್ಯಂತ ಶುಚಿವ್ರತರಾಗಿರುವಂತಹ ವ್ಯಕ್ತಿಗಳ ಕುಲದಲ್ಲಿ ಅವನು ಹುಡ್ತಾನೆ. ಶುಚಿತ್ವ ಅಂತ ಹೇಳುವಾಗ ದೈಹಿಕ ಶುಚಿತ್ವ, ಮಾನಸಿಕ ಶುಚಿತ್ವ ಅಂತ ಎರಡು ವಿಭಾಗ ಮಾಡ್ತಾರೆ. ದೈಹಿಕವಾದ ಶುಚಿತ್ವ ಅಂತಂದಾಗ ಈ ಪಂಚಭೂತಮಯವಾದ ಶರೀರದಲ್ಲಿ ಆಹಾರಾದಿಗಳಿಂದ, ಬೇರೆ ಬೇರೆ ವ್ಯವಹಾರಾದಿಗಳಿಂದ ಯಾವುದಾದ್ರು ಹೋಗಿ ದೋಷ ಸೇರಿಕೊಂಡು ಅದರ ತನವನ್ನು ಬಿಟ್ಟು ಬೇರೆ ತರಹ ಆಗಿಬಿಟ್ಟಿದೆ ಅಂತ ಆದರೆ ಅದಕ್ಕೆ ಶಾರೀರಿಕವಾದ ದೋಷ ಅಂತ, ಅಶುಚಿ ಅಂತ ಅರ್ಥ. ಅದನ್ನು ತೆಕ್ಕೊಳ್ಳೋದಕ್ಕೆ ಅನೇಕ ಮಾರ್ಗಗಳಿದೆ. ಅದಕ್ಕೆ ಆಚಾರ ಎಂಬ ಪದದಲ್ಲಿ ಕರೀತಾರೆ. ಇನ್ನು ಮಾನಸಿಕವಾದಂಥ ಅನೇಕ ದೋಷಗಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬುದಾಗಿ ಪ್ರಧಾನವಾಗಿ 6 ಶತ್ರುಗಳು ಮನಸ್ಸಿನಲ್ಲಿ ನೆಲೆಸಿ ಮನಸ್ಸನ್ನು ನಿರಂತರವಾಗಿ ಕಲಕ್ತಾ ಯಾವ ಮನಸ್ಸು ಭಗವಂತನನ್ನು ಆರಾಧನೆ ಮಾಡ್ಕೋತಾ ಅದ್ಭುತವಾದ ಜ್ಞಾನಾನಂದವನ್ನು ಅನುಭವಿಸ್ಬೋದೋ ಆ ಕಡೆ ಹೋಗೋಕ್ಕೆ ಆಗಬಾರ್ದು, ಆ ರೀತಿಯಲ್ಲಿ ಮಾಡಿಡುತ್ತೋ ಅಂತಹ ಆ ಶತ್ರುಗಳು ಯಾರಿದ್ದಾರೋ ಅವರೇ ದೋಷ, ಮನಸ್ಸಿನ ದೋಷ. ಅವುಗಳನ್ನು ತೆಗೆಯೋಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು, ಅವುಗಳಿಗೂ ಕೂಡ ಒಂದು ದೃಷ್ಟಿಯಿಂದ ಆಚಾರ ಅಂತ ಕರಿಬೋದು. ಅಂತಹ ಆಚಾರಗಳನ್ನು ನಿರಂತರವಾಗಿ ಇಟ್ಕೊಂಡು ಬಂದು ನಮ್ಮ ತಂದೆ ಅವರು ಆಚಾರವಂತರಾಗಿದ್ದರು, ಅಜ್ಜ ಅವರು ಆಚಾರವಂತರಾಗಿದ್ದರು, ಅವರಜ್ಜ, ಇಡೀ ವಂಶವೇ ಸ್ವಾಮಿ ನನಗೆ ತಿಳಿದ ಮಟ್ಟಕ್ಕೆ ಅಷ್ಟೂ ಜನ ಆಚಾರದಿಂದ ಅತ್ಯಂತ ಶುದ್ಧವಾದ ಶರೀರ, ಇಂದ್ರಿಯ, ಮನಸ್ಸನ್ನು ಉಳ್ಳವರಾಗಿದ್ದರು ಅಂತಿದ್ದರೆ ಅಂಥ ವಂಶದಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂತಂದರೆ ಅವನು ಮುಂದಕ್ಕೆ ಯೋಗ ಸಾಧನೆ ತುಂಬ ಉಳಿದಿಲ್ಲ ಬಾಕಿ ಅಂತ ಅರ್ಥ. ಅಲ್ಪ ಸ್ವಲ್ಪ ಸಾಧನೆ ಮಾಡಿದ್ರೂ ತುದಿ ತಲುಪಿಬಿಡ್ತಾನೆ. ಅಷ್ಟು ಒಂದು ಉತ್ಕೃಷ್ಟವಾದಂಥ ಅವಕಾಶ ಅದು. ಅಂಥ ಕಡೆಯಲ್ಲಿ ಜನ್ಮವೆತ್ತುತ್ತಾನೆ. ಜೊತೆಗೆ ಹಾಗೇ ಅಷ್ಟು ಶುದ್ಧವಾಗಿದ್ದರೂ ಸಹ ಈ ಶರೀರವನ್ನು ಸಾರ್ಥಕಗೊಳಿಸ್ಕೋಬೇಕಾದ್ರೆ ಕೆಲವು ಪದಾರ್ಥಗಳು ಒದಗಿ ಬರಬೇಕು, ಸೌಲಭ್ಯ ಸಿಕ್ಕಬೇಕು. ಯಜ್ಞರೂಪವಾದ ಬದುಕನ್ನು ಸಾಧಿಸಿದ್ರೆ ಈ ದೇಹೇಂದ್ರಿಯ, ಮನಸ್ಸು, ಬುದ್ಧಿಗಳು ಶುದ್ಧವಾಗಿರೋದ್ರ ಜೊತೆಗೆ ಆ ಭಗವಂತನ ಜ್ಞಾನಾನಂದವನ್ನು ಮೈ ತುಂಬ ತುಂಬಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಬೇಕಾದ್ರೆ ಯಜ್ಞಮಯವಾದ ಜೀವನ ಸಾಗಿಸ್ಬೇಕಾದ್ರೆ ಯಜ್ಞಕ್ಕೆ ಬೇಕಾದ ವಸ್ತುಗಳೆಲ್ಲ ಉಪಲಬ್ಧವಾಗಬೇಕು, ಸಿಕ್ಕಬೇಕು. ಅಂದರೆ ಭಗವತ್ ಪ್ರೀತಿಕರವಾದ ಕಾರ್ಯಗಳನ್ನು ನಿರ್ವಾಹ ಮಾಡಬೇಕಾದ್ರೆ ಅದಕ್ಕೆ ಅನುಕೂಲವಾದಂತಹ ಪದಾರ್ಥಗಳು ಸಿಕ್ಕಬೇಕು. ಅಂದ್ರೇನು? ಫಲಪುಷ್ಪಗಳು ಸಮೃದ್ಧವಾಗಿ ಸಿಕ್ಕಬೇಕು. ಅವುಗಳು ಭಗವತ್ ಪ್ರೀತಿಯನ್ನು ಉಂಟು ಮಾಡೋದಕ್ಕೆ ಅನುಕೂಲವಾದಂಥ ವಸ್ತುಗಳಾಗಿವೆ. ಅಷ್ಟಾದರೂ ಸಾಕಾಗೋಲ್ಲ, ಉತ್ಕೃಷ್ಟವಾದ ನೀರು ಬೇಕು, ತೀರ್ಥ, ಪರಿಶುದ್ಧವಾದ ನೀರು, ಯಾವುದೇ ಲೋಪದೋಷಗಳಿಲ್ಲದೆ ಇರುವಂಥ ನೀರು, ಅಷ್ಟಾದರೂ ಸಾಕಾಗೋಲ್ಲ. ಅದೇ ರೀತಿಯಲ್ಲಿ ಒಂದು ಯಜ್ಞರೂಪವಾದ ಕರ್ಮವನ್ನು ಮಾಡಬೇಕಾದ್ರೆ ನಮಗೆ ಉತ್ಕೃಷ್ಟವಾದಂಥ ಲೋಹಗಳ ಪಾತ್ರೆಗಳು ಸಿಕ್ಕಬೇಕು. ಅದೇ ರೀತಿಯಲ್ಲಿ ಉತ್ಕೃಷ್ಟವಾದಂಥ ಇತರ ವಸ್ತುಗಳು, ಮೈಗೆ ಧಾರಣೆ ಮಾಡೋದಕ್ಕೆ ಉತ್ಕೃಷ್ಟವಾದಂತಹ ವಸ್ತ್ರ, ವಾಸಕ್ಕೆ ಬೇಕಾಗಿರುವಂತಹ ಉತ್ಕೃಷ್ಟವಾದ ಭೂಮಿ,
ವಾಸಕ್ಕೆ ಯೋಗ್ಯವಾಗಿರುವಂಥ ಉತ್ಕೃಷ್ಟವಾದ ಗೃಹ. ಹೀಗೆ ಯೋಚನೆ ಮಾಡ್ತಾ ಹೋದಾಗ ಭೌತಿಕ ಪ್ರಪಂಚದಲ್ಲಿ 3 ತರಹದ ಪದಾರ್ಥಗಳಿರುತ್ತೆ: ಅಧಮ, ಮಧ್ಯಮ, ಉತ್ಕೃಷ್ಟ ಅಂತ. ಆ ಉತ್ಕೃಷ್ಟವಾದ ಪದಾರ್ಥಗಳೆಲ್ಲವೂ ಯಜ್ಞಮಯವಾದ ಜೀವನಕ್ಕೆ ಪರಮೋಪಕಾರಿಯಾಗಿರುತ್ತೆ. ಅಂಥ ವಸ್ತುಗಳನ್ನೇ ಸಂಪತ್ತು ಅನ್ನೋ ಪದದಲ್ಲಿ ಕರೆದಿದ್ದಾರೆ. ಸಂಪತ್ತು ಅಂದರೆ ದುಡ್ಡು ಅನ್ನೋ ಅರ್ಥದಲ್ಲಿ ಅಲ್ಲ. ಯಾವ ಪದಾರ್ಥವೂ ನಮ್ಮ ಬಳಿಗೆ ಬಂದು ಬಳಕೆಗೆ ಒಳಪಟ್ಟಾಗ ಅವು ಯಜ್ಞರೂಪವಾಗಿ ಆಗಿ ನಮ್ಮೊಳಗಡೆ ಬೆಳಗ್ತಾ ಇರೋ ದೇವತೆಗಳೆಲ್ಲ ಪ್ರಸನ್ನರಾಗ್ತಾರೋ ಹಾಗೆ ಆಗೋಕ್ಕೆ ಕಾರಣವಾಗಿರುವಂಥ ವಸ್ತುಗಳಿಗೆಲ್ಲಕ್ಕೂ ಕೂಡ ಸಂಪತ್ತು ಅನ್ನೋ ಪದದಲ್ಲಿ ಕರೀತಾರೆ. ಅಂತಹ ಸಂಪತ್ತಿನಿಂದ ಕೂಡಿರುವಂಥ ಒಂದು ಕುಟುಂಬದಲ್ಲಿ ಜನ್ಮ ಎತ್ತಿದ್ರೆ ಅವನು ಒಂದು ದೃಷ್ಟಿಯಿಂದ ಹುಟ್ಟಿನಿಂದಲೇ ಉತ್ತಮವಾದಂತಹ ಲೋಕವನ್ನು ಪಡೆಯೋದಕ್ಕೆ ಬೇಕಾಗುವ ಶುದ್ಧಿಯಿಂದ ಕೂಡಿದ್ದಾನೆ. ಹುಟ್ಟಿನಿಂದಲೇ ಬೇಕಾದ ವಸ್ತುಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದಾನೆ. ಆನುವಂಶಿಕವಾಗಿ ಅಂಥ ದ್ರವ್ಯಗಳೆಲ್ಲ ಅವನಿಗೆ ಒದಗಿ ಬಂದಿದೆ. ಅದರ ಪರಿಣಾಮವಾಗಿ ಇಡೀ ಜೀವನವನ್ನು ಯಜ್ಞಮಯವಾಗಿ ಸಾಧಿಸೋದಕ್ಕೆ ಅವನಿಗೆ ಪೂರ್ತಿ ಅವಕಾಶ ಇದೆ. ಆದ್ದರಿಂದ ಅಂಥ ಉತ್ಕೃಷ್ಟವಾದ ಜಾಗದಲ್ಲಿ ಜನ್ಮವೆತ್ತುತ್ತಾನಪ್ಪ ಅಂತ ಶ್ರೀಕೃಷ್ಣ ಪ್ರಭು ಯೋಗಭ್ರಷ್ಟನ ಮುಂದಿನ ಗತಿ ಹೇಗಾಗುತ್ತೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಡ್ತಾ ಇರುವಂಥ ಮಾತೇನಿದೆ ಇದು. ಮಧ್ಯದಲ್ಲಿ ಭ್ರಷ್ಟನಾದ ಒಬ್ಬ ಅಂತಾದರೂ ನಿರಾಶನಾಗಬೇಕಾಗಿಲ್ಲ. ಅವನಿಗೆ ಮುಂದಕ್ಕೆ ಸಿಕ್ಕುವ ಜನ್ಮ ಉತ್ಕೃಷ್ಟವಾದ ಜನ್ಮವೇ ಅಂತ ಒಂದು ಸತ್ಯವನ್ನೇ ಹೊರಗಡೆಯಿಂದ ಅದು ಪ್ರೋತ್ಸಾಹವನ್ನೂ ಉಂಟು ಮಾಡಬೇಕು. ಹಾಗೆ ಆ ವಿಷಯವನ್ನು ಕೃಷ್ಣ ಪ್ರಭು ಅರ್ಜುನನಿಗೆ ಮನದಟ್ಟು ಮಾಡ್ತಾ ಇರುವಂಥ ಒಂದು ಸಂದರ್ಭ. ಹೀಗಿರೋದ್ರಿಂದ ಒಂದು ಚಿಕ್ಕ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ, ಒಂದು ದಿನ ಉತ್ತಮವಾದಂಥ ಒಂದು ಕಾರ್ಯವನ್ನು ಸಾಧನೆ ಮಾಡಿದ್ರೆ ಅದೂ ಸಹ ಎಲ್ಲೂ ಕಳಚಿ ಹೋಗಲ್ಲ, ಒಂದು ಫಲ ಕೊಟ್ಟೇ ಕೊಡುತ್ತೆ. ಹೀಗಿರುವಾಗ ಎಷ್ಟೋ ದೀರ್ಘಕಾಲ ಯೋಗ ಸಾಧನೆಗಾಗಿ ಜೀವನವನ್ನು ಕೊಟ್ಟೆ, ಕಲ್ಯಾಣ ಕರ್ಮಗಳಿಗಾಗಿ ಜೀವನವನ್ನು ಕೊಟ್ಟೆ ಅಂದರೆ ಮಧ್ಯದಲ್ಲಿ ಭ್ರಂಶ ಆದರೂ ಪರವಾಗಿಲ್ಲಪ್ಪ, ಅದರ ಲಾಭ ಇದ್ದೇ ಇದೆ ಅನ್ನುವ ಭಾಗ ಎಲ್ಲರಿಗೂ ಕೂಡ ಒಂದು ಮನಸ್ಸಿಗೆ ಉತ್ಸಾಹವನ್ನು ತುಂಬುವಂತಹ ಆಶಾ ಕಿರಣವನ್ನು ಕೊಡುವಂತಹ ಒಂದು ಮಾತಾಗಿದೆ ಎಂಬುದನ್ನು ಸ್ಮರಣೆ ಮಾಡಿಕೊಳ್ತಾ ನಮ್ಮೆಲ್ಲರ ಜೀವನದಲ್ಲಿ ಹಾಗೆ ಒಂದು ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಯೋಗ ಮಾರ್ಗದಲ್ಲಿ ಸಾಗೋದಕ್ಕೆ ಬೇಕಾಗುವಂತಹ ಪ್ರವೃತ್ತಿಯನ್ನು ಆ ಶ್ರೀಕೃಷ್ಣ ಪ್ರಭು ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಈ 4 ಮಾತುಗಳನ್ನು ಧರ್ಮಪ್ರಭುವಾದ ಜ್ಞಾನವಿಜ್ಞಾನ ಘನನಾದ ಯೋಗೇಶ್ವರನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಃ ಇಂದ್ರಿಯೈರ್ವಾ ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಂಗನಾಥನ ನೋಡಿರೆ ಜಯ ಮಂಗಳಾರತಿ ಪಾಡಿರೆ. ಶ್ರೀರಂಗನಾಥನ ನೋಡಿರೆ ಜಯ ಮಂಗಳಾರತಿ ಪಾಡಿರೆ. ಸಿಂಧು ಶಯನನ ನೋಡಿರೆ ಭೂನಂದನೆಯರು ಪಾಡಿರೆ. ಇಂದು ವರಗಳ ಬೇಡುತ್ತ ಆನಂದದಲ್ಲಿ ಕೊಂಡಾಡುತ್ತ ಶ್ರೀರಂಗನಾಥನ ನೋಡಿರೆ ಜಯ ಮಂಗಳಾರತಿ ಪಾಡಿರೆ. ಮಾವನಳಿಗವನೀತನೆ ವಸುದೇವ ದೇವಕಿ ಜಾತನೆ. ಭೂಮಿಗಳ ಕಾದಾತನೆ ವೃಂದಾವನ
ಜಯವ